ಪುರಃ ಪ್ರಾಂಜಲೀನಾಂಜನೇಯಾದಿಭಕ್ತಾನ್ ಸ್ವಚಿನ್ಮುದ್ರಯಾ ಭದ್ರಯಾ ಬೋಧಯಂತಂ ಭಜೇಹಂ ಸದಾ ರಾಮಚಂದ್ರಂ ತ್ವದನ್ಯನ್ನ ಮನ್ಯೇನ ಮನ್ಯೇನ ಮನ್ಯೇ. ಚಿತ್ರಂ ವಟತರೋರ್ಮೂಲೆ ವೃದ್ಧಾ ಶಿಷ್ಯಾ ಗುರುರ್ಯುವ ಗುರೋಸ್ತು ಮೌನವ್ಯಾಖ್ಯಾನಂ ಛಿನ್ನಾಸ್ತು ಶಿಷ್ಯ ಸಂಶಯಾಃ. ಭವಯೇವ ಭವಾನಿತಿ ಮೇನಿತರಾಂ ಸಮಜಾಯತ ಚೇತಸಿ ಕೌತುಕಿತ. ಮಮ ವಾರಯ ಮೋಹ ಮಹಾಜಲಧಿಂ ಭವ ಶಂಕರ ದೇಶಿಕ ಮೇ ಶರಣಂ. ದಕ್ಷಿಣಾಮೂರ್ತಿ ತತ್ವದ ಒಂದು ಅನುಸಂಧಾನ ಇದು ನಮ್ಮ ಯುವ ಸಮಾಜಕ್ಕೆ ಅತ್ಯಂತ ಅವಶ್ಯಕ ಅಂತ ಅಂದುಕೊಂಡು ನಾವಿವಾಗ ನಮ್ಮ ಕರ್ತವ್ಯವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಆದರೆ ಹೊರಟ ನಮಗೆ ಅತ್ಯಂತ ಅವಶ್ಯಕ ಅಂತ ನಮಗೆ ಮನಸ್ಸಿಗೆ ಅನಿಸಬೇಕಾದರೆ ಒಂದಷ್ಟು ವಿಚಾರಗಳನ್ನು ನಾವು ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಯುವ ಸಮಾಜಕ್ಕೆ ಅದನ್ನು ಮನವರಿಕೆ ಮಾಡೋದು ಕಷ್ಟವಾಗುತ್ತೆ. ಮನವರಿಕೆ ಮಾಡೋದ್ರಲ್ಲಿ ನಾವು ವಿಫಲರಾಗಿಬಿಟ್ರೆ ಆಗ ಉದ್ದೇಶ ಸಫಲವಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸತ್ಯವಾದ್ದರಿಂದ ದಕ್ಷಿಣಾಮೂರ್ತಿ ಅಷ್ಟಕದ ಅರ್ಥವನ್ನು ಮೊನ್ನೆಯಿಂದ ತಿಳಿಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಅರ್ಥವನ್ನು ತಿಳಿಯುವ ಪ್ರಯತ್ನ ನಾವು ಮಾಡಿರತಕ್ಕಂಥದ್ದು ಯುವಕರ ದೃಷ್ಟಿಯಿಂದ ಇದನ್ನು ನಾವು ಯಾವ ರೀತಿಯಲ್ಲಿ ಹೇಳ್ಬೋದು, ಆಚಾರ್ಯ ಶಂಕರ ಭಗವತ್ಪಾದರ ಅಭಿಪ್ರಾಯವನ್ನು ಇಟ್ಟುಕೊಂಡು ಅನ್ನೋದು ವಿಶೇಷವಾಗಿ ಈ ಬಾರಿ ನಮ್ಮ ಜ್ಞಾನದೀಪದಲ್ಲಿ ನಮ್ಮ ವಿಷಯ ಆಗಿತ್ತು. ಆ ದೃಷ್ಟಿಯಿಂದ ನಾವಿವಾಗ ದಕ್ಷಿಣಾಮೂರ್ತಿ ಅಷ್ಟಕದ ಚಿಂತನೆ ಇದು ಯುವ ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗುತ್ತೆ ಅಂತ ಹೇಳೋದಕ್ಕೆ ಈ ಹಿಂದೆ ನಾವು ಯೋಚನೆ ಮಾಡಿದ್ದರ ಜೊತೆಗೆ ಇನ್ನೊಂದಷ್ಟು ಅಂಶವನ್ನು ಇಟ್ಟುಕೊಂಡ್ರೆ ಆಗ ಸ್ವಲ್ಪ ಸಂದೇಹಗಳಿಗೆ ಪರಿಹಾರವೂ ಸಿಗ್ಬೋದು ಹಾಗೂ ಸಮರ್ಪಕವಾಗಿ ನಾವು ಸಮಾಜದ ಮುಂದಕ್ಕೆ ಇಡಬಹುದು ಅನ್ನೋದಕ್ಕಾಗಿ ಈಗ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೆ. ಮತ್ತೆ ನಾನು ಇದನ್ನು ವಿಶೇಷವಾಗಿ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದು ಈ ಒಂದು ದೃಷ್ಟಿಕೋನದಲ್ಲಿ ನಾವು ಈ ರೀತಿ ಸ್ತೋತ್ರಗಳನ್ನಾಗಲಿ ಅಥವಾ ಅಷ್ಟಕವನ್ನಾಗಲಿ ಅಥವಾ ಪ್ರಕರಣ ಗ್ರಂಥಗಳನ್ನಾಗಲಿ ಇಲ್ಲ ಕೆಲವೊಂದು ಬಾರಿ ಈಗ ಭಾಷ್ಯವನ್ನು ಇಟ್ಟುಕೊಂಡು ಉಪನ್ಯಾಸಾದಿಗಳನ್ನು ಮಾಡಿದ್ದಾಗಲಿ ಎಲ್ಲ ಇದು ಹೊಸ ಒಂದು ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ನಮ್ಮ ವಿದ್ವಾಂಸರ ಸಹಕಾರವನ್ನು ಪೂರ್ಣವಾಗಿ ಪಡ್ಕೊಂಡು ಮಾಡ್ತಾ ಇರೋದಾದ್ದರಿಂದ ಸಿದ್ಧವಾದಂಥದ್ದೇನಲ್ಲ. ಹಾಗಾಗಿ ಇದರಲ್ಲಿ ಪರಿಷ್ಕಾರ ವ್ಯತ್ಯಾಸ ಇತ್ಯಾದಿಗಳನ್ನೆಲ್ಲ ಮಾಡಬೇಕಾದ್ದನ್ನು ನಾವು ಕಾಲ ಕಾಲಕ್ಕೆ ಮಾಡಲೇಬೇಕು. ಹಾಗಾಗಿ ನಮಗೀಗ ಇದು ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ ಅಂತ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಎಷ್ಟೇ ನಾವು ಹೇಳಿದರೂ ಕೂಡ ಈ ಒಂದು ಸಮಾಜಕ್ಕೆ ಇದನ್ನು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಬೇರೆ ವಿಷಯ ಅಲ್ಲ, ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಸಮಾಧಾನ ಮಾಡೋದು ಕಷ್ಟವಾಗಬಹುದೇನೋ. ಅದರ ಬದಲು ಬೇರೆ ಏನಾದ್ರು ವಿಷಯ ಇಟ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಜ್ಞಾನದೀಪ ನಮಗಾದರೂ ಸಾರ್ಥಕ ಆಗ್ತಿತ್ತು. ಇದೀಗ ನಮಗೂ ಬೇರೆ ವಿಷಯ ಯಾವುದಿಲ್ಲ, ಬರೀ ಇದೇ ದಕ್ಷಿಣಾಮೂರ್ತಿ ಅಷ್ಟಕ. ಆಮೇಲೆ ನಾಳೆ ಅವರಿಗೂ ಅದು ಏನು ಪ್ರಯೋಜನ ಆಗೋದಿಲ್ಲ ಅಂದರೆ ಆಗಷ್ಟು ಸರಿ ಹೋಗೋದಿಲ್ಲ ಅಂತ ಅದಕ್ಕೋಸ್ಕರ ಇಷ್ಟ ಇಲ್ಲದೇ ಇದ್ದರು ಅಂತ ನಾನು ಹೇಳಿದ್ದು. ಈಗ ನಾವು ಯೋಚನೆ ಮಾಡ್ತಕ್ಕಂಥ ಈ ವಿಷಯವನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದಾಗ ಉತ್ತರ ಸಿಗಬಹುದು ಅಂತ ಭಾವಿಸಿ ಈಗ ನಾನು ಆ ವಿಚಾರಗಳನ್ನು ಹೇಳ್ತೇನೆ. ಅಕಸ್ಮಾತ್ ಉತ್ತರ ಸಿಕ್ಕಿಲ್ಲ ಅಂತಂದರೆ ಅದನ್ನು ಕೂಡ ನಾವು ಹೇಳ್ಬೋದು ಸಂತೋಷವಾಗಿ, ಯಾವುದೇ ಅಭ್ಯಂತರವಿಲ್ಲ, ತಪ್ಪು ತಿಳ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ ಪರಿಷ್ಕಾರ ಆಗಬೇಕು ವಿಚಾರದಲ್ಲಿ ಅಂತ. ಆ ದೃಷ್ಟಿಯಿಂದ ನಿನ್ನೆದ್ದು ಇವತ್ತೆಲ್ಲ ಒಟ್ಟು ಮಾಡ್ತಾನೆ ನಾವು ಯೋಚನೆ ಮಾಡಿಕೊಂಡು ಹೋಗೋಣ. ಈಗ ಮೊದಲನೆಯದ್ದು ನಾವು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಯುವಕರು ತೀರ್ಮಾನ ಮಾಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳೋದಕ್ಕೆ
ಬಲವಾದಂಥ ಒಂದು ಕಾರಣವನ್ನು ನಾವು ಕೊಡಲೇಬೇಕು, ಅವರಿಗೆ ಅನುಕೂಲವಾಗುವಂಥದ್ದು. ಮೊನ್ನೆಯಿಂದ ನೀವು ಕೂಡ ಅದಕ್ಕೆ ವಿಶೇಷವಾಗಿ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಹೇಳ್ತಾ ಬಂದಿದ್ದೀರ. ಸಾಕಷ್ಟು ಯೋಚನೆ ಮಾಡಿ ಅದನ್ನು ಹೇಳಿದ್ದೀನಿ ಅನ್ನೋದ್ರೆ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಈಗ ನಾವು ಇಡುತ್ತಿರತಕ್ಕಂಥ ಹೆಜ್ಜೆ, ನಿನ್ನೆ ನೀವು ಅಭಿಪ್ರಾಯ ಹೇಳಿದಾಗೆ ಇದು ಇಲ್ಲಿಗೆ ನಿಲ್ಲಬಾರದು ಮತ್ತು ಮುಂದುವರಿಸಬೇಕು ಅನ್ನೋ ಒಂದು ಅಭಿಪ್ರಾಯ ಬಂತು ನಿನ್ನೆ. ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಇದ್ದ ಮೇಲೆ ಆವಾಗ ಸರಿಯಾಗಿ ನಾವು ಯೋಚನೆ ಮಾಡಲೇಬೇಕು. ನಮಗೆ ಒಂದಂತೂ ನಿಶ್ಚಯ ಇರಲಿ, ಯುವಕರು ಅಥವಾ ಸಮಾಜ ಒಟ್ಟಿನಲ್ಲಿ ಹೇಳೋದಾದರೂ ಕೂಡ, ನಾವು ಸೌಂದರ್ಯಲಹರಿಯನ್ನು ಮೊದಲಿಗೆ ಮಾಡಿದಾಗಲೂ ನಮಗೆಲ್ಲರಿಗೂ ಅನುಭವ ಅದೇ. ಒಂದು ಹೊಸ ವಿಷಯ ಅಂತ ಅಂದಾಗ ಅದರಲ್ಲಿ ವಿಷಯ ಇದೆಯೋ ಇಲ್ಲೋ ನಮ್ಮ ಜನ ನೋಡೋದಿಲ್ಲ. ಅದು ಒಂದು ಗಾದೆ ಇದ್ದಾಗೆ, ಜನ ಮರಳೋ ಜಾತ್ರೆ ಮರಳೋ ಅಂತ. 10 ಜನ ಹೋದರು ಅಂದರೆ ಮತ್ತೊಂದು 20 ಜನ ಅವ್ರು ಹೋದರು ಅನ್ನೋ ಕಾರಣಕ್ಕೋಸ್ಕರ ಸೇರ್ತಾರೆ. ಅದ್ರಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗೋದೇ ಇಲ್ಲ. ಸ್ವಭಾವ, ಜನಗಳ ಸ್ವಭಾವ. ಯುವಕರಾದರೂ ಅಷ್ಟೇ ಅದು. ಆದರೆ ಅಷ್ಟಕ್ಕೆ ನಾವು ಕಾರ್ಯಕ್ರಮ, ನಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸೋದು ಅಂತಂದರೆ ಆಗ ನಮ್ಮ ಉದ್ದೇಶ ಸಫಲವಾಗುವುದಿಲ್ಲ. ಆ ದೃಷ್ಟಿಯಿಂದ ನಾವು ಇದನ್ನು ವಿಶೇಷವಾಗಿ ಮನಸ್ಸಲ್ಲಿಟ್ಟುಕೊಂಡು ವಿಚಾರ ಮಾಡೋಣ ಅಂತ ಈಗ ಅಭಿಪ್ರಾಯ. ಆ ದೃಷ್ಟಿಯಿಂದ ಸ್ವಲ್ಪ ಸಮಯವನ್ನು ನಾನೀಗ ವಿನಿಯೋಗ ಮಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ. ಈಗ ಇಲ್ಲಿ ತೈತ್ರಿಯ ಉಪನಿಷತ್ತಿನ ಒಂದು ಮಂತ್ರ ಇದೆ. ಇದು ಮನೋಮಯ ಕೋಶವನ್ನು ಹೇಳ್ತಕ್ಕಂಥ ಮಂತ್ರ. ಒಂದೊಂದು ಕೋಶವನ್ನು ಕೂಡ ಉಪಾಸನೆಗೆ ಯೋಗ್ಯವಾಗುವ ಹಾಗೆ, ಇದು ತಲೆ, ಇದು ದಕ್ಷಿಣ ಭಾಗ, ಇದು ಉತ್ತರದ ಪಕ್ಷ, ಹಾಗೆ ಇದು ಆಧಾರ ಅಂತೆಲ್ಲ ಹೇಳೋದನ್ನು ನಾವು ತೈತಿರ ಪ್ರವಚನ ಸಂದರ್ಭದಲ್ಲ ಕೇಳಿರ್ಬೋದು. ಅಕಸ್ಮಾತ್ ಕೇಳಿಲ್ಲ ಅಂದರೂ ನಾವು ಮತ್ತೆ ಮುಂದಕ್ಕೆ ನೋಡ್ಬೋದು. ಅದು ನನ್ನ ವಿಷಯವಲ್ಲ ಈಗ ಮುಂದಕ್ಕೆ. ಈಗ ಇದನ್ನು ಇಲ್ಲಿ ಬಿಡಿಸ್ತಾ, ಇಲ್ಲಿ ಒಂದು ಶಬ್ದ ಏನಿದೆ ಆ ಮಂತ್ರದಲ್ಲಿದೆ. ಶಿರ ಯಾವುದು ಅಂತ ಕೇಳಿದರೆ ಯಜುರೇವ ಶಿರಃ ಅಂತ ಇದೆ. ಯಜುರ್ವೇದವೇ ತಲೆ ಅಂತ ಆಯಿತು. ಈ ಮನೋಮಯ ಕೋಶಕ್ಕೆ ಯಜುರ್ವೇದವೇ ತಲೆ. ಆಚಾರ್ಯ ಶಂಕರ ಭಗವತ್ಪಾದರು ಇದನ್ನು ಎಷ್ಟು ಸಮರ್ಪಕವಾಗಿ ತಮ್ಮ ಭಾಷ್ಯದಲ್ಲಿ ಬಿಡಿಸಿ ನಮಗೆ ತೋರಿಸಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗಾದರೂ ನಾವೆಲ್ಲ ತಿಳ್ಕೊಳ್ಬೋದು ನನ್ನ ಅಭಿಪ್ರಾಯ. ಅದು ಮನಸ್ಸಿಗೆ ಬಂತು ಅಂತಂದರೆ ಆಗ ಅದನ್ನೇ ನಾವು ದಕ್ಷಿಣಾಮೂರ್ತಿ ಅಷ್ಟಕಕ್ಕೆ ಜೋಡಿಸಿದರೆ ಏನಾಗ್ಬೋದು ಅಂತಲೂ ಕೂಡ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ನೋಡೋಣ. ಈಗ ಇಲ್ಲಿ ಏನು ಹೇಳ್ತಾರೆ, ಇದು ಯಜಸ್ಸು ಅಂದರೆ ಯಜುರ್ವೇದ ಈಗ ಮನೋಮಯ ಕೋಶಕ್ಕೆ ತಲೆ ಅಂತ ಮಾತು ಉಪನಿಷತ್ತು ಹೇಳಿದ್ದು. ಇದು ನಮಗೆ ಎಲ್ಲರಿಗೂ ತಲೆ ಕೆರೆಯುವಂತೆ ಮಾಡೋದಂತೂ ಖಂಡಿತ. ಒಂದು ಹೋಲಿಕೆ ಕೊಡೋದಕ್ಕಾದರೂ ಕೂಡ ಒಂದಷ್ಟು ಸಾದೃಶ್ಯ ಬೇಕು. ಇಲ್ಲ ಅಂದರೆ ಹೋಲಿಕೆ ಕೊಡೋದು ಎಷ್ಟು ಮಾತ್ರಕ್ಕೂ ಸಮರ್ಪಕವಾಗೋದಿಲ್ಲ. ನಾವು ಹೋಲಿಕೆ ಅಂತ ತೋಳದೇ ಇಲ್ಲ ವ್ಯವಹಾರದಲ್ಲಿ ಎಲ್ಲೇ ಆದರೂ ಕೂಡ. ಅದೊಂದು ಕಲ್ಲಿನ ಹಾಗೆ ಇದೆ ಅಂತ ಒಬ್ಬ ಹೇಳಿದ. ಯಾವುದಕ್ಕೆ ಹೇಳಿದ್ದು ಅಂದರೆ ಚಕ್ಕುಲಿಗೆ. ಏನಿಲ್ಲ, ಬಾಯಿಗೆ ಹಾಕೋಲ್ಲ, ಅದು ನೀರಾಗಿ ಹೋಯ್ತು. ಕಲ್ಲಿನಾಗಿದೆ ಅಂದರೆ ಒಪ್ತೀರ ನೀವು ಅದನ್ನು? ಎಷ್ಟು ಜಗದರೂ ಪುಡಿ ಆಗೋದಿಲ್ಲ ಅಂದಾಗ ಕಲ್ಲಿನಾಗಿದೆ ಅಂದರೆ ಸರಿ. ಇಲ್ಲ, ಆ ದಿವಸದ ಚಕ್ಕುಲಿ ಇಷ್ಟು ಅದ್ಭುತವಾಗಿದೆ, ಬಾಯಿಗೆ ಇಡ್ತಾಗಲೇ ಅದು ನೀರಾಗಿ ಹೋಯಿತು, ಇನ್ನೊಂದು 10 ಬಡಿಸು ಅಂತ ಹೇಳೋ ರೀತಿಯಲ್ಲಿ ಇತ್ತದು ಚಕ್ಕುಲಿ. ಅದನ್ನು ಕಲ್ಲಿನಾಗಿದೆ ಅಂತ ಹೇಳಿಬಿಟ್ರ? ಇಲ್ಲ, ಅಲ್ಲಿ ಸಾದೃಶ್ಯ ಇಲ್ಲ ನೋಡಿ. ಅದಕ್ಕೋಸ್ಕರ ನಾವು ಅದನ್ನು ಒಪ್ಪೋದಿಲ್ಲ. ಏನು ಹೇಳ್ತಾ ಇದ್ದೀಯ ನೀನು ಅಂತ ಅವನಿಗೆ ನಾವು ಜೋರು ಮಾಡ್ತೇವೆ. ಹಾಗೆ ಈಗ ಉಪನಿಷತ್ತು ಹೇಳ್ತಾ ಇದೆ, ಯಜುರ್ವೇದ ಆ ಮನೋಮಯ ಕೋಶಕ್ಕೆ ತಲೆ ಅಂತ ಹೇಳ್ತಾ ಇದೆ. ಅದು ಹೇಗೆ ಸಾಧ್ಯ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕೆ ಯಜುರ್ವೇದವನ್ನು ತಲೆ ಅಂತ ಹೇಳಬೇಕಾದ್ರೆ ನೀವು ಯಾವುದನ್ನು ಇಟ್ಕೊಂಡು ಹೇಳಿದ್ದೀರಾ ಅನ್ನೋದು ಸ್ವಲ್ಪ ಹೇಳ್ತೀರಾ? ಆವಾಗ ಬೇಕಾದ್ರೆ ನಾವು ಒಪ್ಪೋದಕ್ಕೆ ಸಿದ್ಧರಿದ್ದೇವೆ ಅನ್ನೋ ಅಭಿಪ್ರಾಯ ಎಂಥವನು ಕೂಡ ಪಡಲೇಬೇಕು. ಅದಕ್ಕೆ ಶ್ರೀ ಶಂಕರ ಭಗವತ್ಪಾದರು ಏನು ಮಾಡಿದ್ರು ನೋಡಿ. ತಸ್ಯ ಯಜುರೇವ ಶಿರಃ ಅಂತ 3ನೇ ಪಂಕ್ತಿ ಇದೆ. ಅದಕ್ಕೆ ಅದನ್ನು ವಿವರಣೆ ಬರೀತಾರೆ. ಇಲ್ಲಿ ಯಜಸ್ಸು ಅಂದರೆ ಯಜುರ್ವೇದ ಅಂತ ಹೇಳಿದ್ದು ಯಾವುದು ಅಂತ ಅಭಿಪ್ರಾಯ ಏನು ಅಂತಂದರೆ, ಯಜುರಿತಿ ಅನಿಯತಾಕ್ಷರ ಪಾದಾವಸಾನೋ ಮಂತ್ರ ವಿಶೇಷ. ಛಂದಸ್ಸುಗಳು, ಇಷ್ಟ ಅಕ್ಷರಗಳು ಹೀಗಿದ್ದರೆ ಈ ಛಂದಸ್ಸು, ಇದೆಲ್ಲ ನಿಯಮ.
ಆ ರೀತಿ ನಿಯಮಕ್ಕೆ ಒಳಪಟ್ಟು ಮಂತ್ರಗಳಿದ್ದರೆ ಆಗ ಅದೊಂದು ರೀತಿ. ಉದಾಹರಣೆಗೆ ಋಗ್ವೇದದ ಎಲ್ಲ ಮಂತ್ರಗಳು ಹಾಗೇ ಇರ್ತವೆ. ಅದು ಒಂದಲ್ಲ ಒಂದು ಛಂದಸ್ಸಿಗೆ ಒಳಪಟ್ಟಿರುತ್ತೆ. ಛಂದಸ್ಸು ಬೇರೆ ಬೇರೆ ಇರಬಹುದು, ಆದರೆ ಆ ಛಂದಸ್ಸಿನ ಇಷ್ಟ ಅಕ್ಷರ ಅದು ಹೀಗೆ ಇರಬೇಕು, ಇದೆಲ್ಲ ವ್ಯವಸ್ಥೆ ಎಲ್ಲೆಲ್ಲಿರಬೇಕು ಅದು ಹಾಗೆ ಆ ವ್ಯವಸ್ಥೆಯಲ್ಲಿ ಆ ವೇದ ಇದೆ. ಆದರೆ ಈ ಯಜುರ್ವೇದದ ವಿಶೇಷ ಏನು ಅಂತಂದರೆ, ಇದರಲ್ಲಿ ಅಕ್ಷರಗಳು ಇಷ್ಟೇ ಬೇಕು, ಆ ಮಂತ್ರದ ಕೊನೆಯ ಅಕ್ಷರ ಹೀಗೆ ಇರಬೇಕು ಇತ್ಯಾದಿ ಯಾವುದೇ ನಿಯಮ ಇಲ್ಲ ಅಂತ ಇದ್ದರೆ ಆಗ ಅದನ್ನು ನಾವು ಯಜುರ್ವೇದ ಅಂತ ಹೇಳ್ತೇವೆ, ಯಜುರ್ವೇದ ಮಂತ್ರ ಅಂತ ಹೇಳ್ತೇವೆ ಅಂತ ಭಾಷ್ಯಕಾರ ಇಲ್ಲಿಗ. ಅನಿಯತ ಅಕ್ಷರ ಪಾದ ಅವಸಾನ, ಛಂದಸ್ಸಿಗಾದಾಗ ಅಲ್ಲಿ ಇಷ್ಟು ಪಾದಗಳಿರಬೇಕು ಹೀಗಿರಬೇಕು ಅಂತ ನಿಯಮ. ಯಜುರ್ವೇದದ ಮಂತ್ರಗಳಲ್ಲಿ ಪಾದದ ಬಗ್ಗೆ ನಿಯಮ ಇಲ್ಲ, ಇಷ್ಟೇ ಪಾದಗಳಿರಬೇಕು ಹಾಗೆ ನಿಯಮ ಇಲ್ಲ ಯಜುರ್ವೇದದಲ್ಲಿ. ಆದರೆ ಅಂಥದ್ದಾದರೂ ಅದು ಮಂತ್ರ ಇದ್ದರೆ ಅದನ್ನು ಯಜುರ್ವೇದ ಅಂತ ಹೇಳ್ತಾರೆ ಅಂತ ಮೊದಲಿಗೆ ಯಜಸ್ಸು ತಲೆ ಅಂತ ಹೇಳೋದಕ್ಕೆ, ಅದನ್ನು ಬಿಡಿಸೋದಕ್ಕೆ ಹೊರಟಂಥ ಭಗವತ್ಪಾದರು ಮೊದಲಿಗೆ ಯಜುರ್ವೇದ ಅಂದರೆ ಏನು ಅಥವಾ ಮಂತ್ರ, ಇಲ್ಲಿ ವೇದ ಅಂದರೆ ಮಂತ್ರವನ್ನೇ ಹೇಳೋದು ಅಂದರೆ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಬಿಡಿಸಿದರು. ಆಮೇಲೆ ಹೇಳ್ತಾರೆ ತಜ್ಜಾತೀಯ ವಚನ ಯಜುಶಬ್ದ. ಈ ರೀತಿ ಅಕ್ಷರ ನಿಯಮ ಇಲ್ಲ, ಪಾದದ ಬಗ್ಗೂ ನಿಯಮ ಇಲ್ಲ, ಕೊನೆಯಲ್ಲಿ ಹೀಗೆ ಇರಬೇಕು ಅನ್ನೋ ನಿಯಮ ಇಲ್ಲ ಅಂತ ಇದ್ದರೂ ಕೂಡ ಯಾವ ಮಂತ್ರಗಳಿವೆಯೋ ಅಂಥ ಜಾತಿ ಅಂಥ ಮಂತ್ರಗಳು ಅಂತ ಅರ್ಥ. ಆ ಸಮೂಹಕ್ಕೆ ಯಜುಶಬ್ದ, ಅದಕ್ಕೆ ಶಿರಸ್ಸು ಅಂತ ಹೇಳ್ತು ಈಗ ಶ್ರುತಿ. ತಸ್ಯ ಶಿರಸ್ತ್ವಂ ಅಂತ ಹೇಳ್ತಾರೆ, ಅದೇ ಶಿರಸ್ಸು ಅದೇ ತಲೆ ಅಂತ ಹೇಳಿತು. ಯಾಕೆ ಬಲ ಪಕ್ಷ ಅಂತ ಹೇಳ್ಬೋದಿತ್ತಲ್ಲ ಅಥವಾ ಎಡೋ ಪಕ್ಷ ಅಂತ ಹೇಳ್ಬೋದಿತ್ತಲ್ಲ, ಇಲ್ಲ ಆಧಾರ ಅಂತ ಹೇಳ್ಬೋದಿತ್ತಲ್ಲ ಅಂದರೆ ಭಾಷ್ಯಕಾರ ಬರೀತಾರೆ ಕಾರಣ ಇದೆ ಯಜುರ್ವೇದ ಶಿರ ಅಂತ ಹೇಳೋದಕ್ಕೆ. ಏನು ಕಾರಣ ಅಂದರೆ ಪ್ರಾಧಾನ್ಯಾತ್ ಅಂತ ಹೇಳಿದರು. ಈ ವೇದಗಳ ಉಪಯೋಗ ವಿಶೇಷವಾಗಿ ಕರ್ಮಕಾಂಡದಲ್ಲಿ ನಾವು ಕಾಣುತ್ತೇವೆ, ಉಪನಿಷತ್ತುಗಳು ಜ್ಞಾನಕಾಂಡದಲ್ಲಿ. ಕರ್ಮಕಾಂಡದಲ್ಲಿ ಉಪಯೋಗ ಮಾಡತಕ್ಕಂಥ ಈ ವೇದಗಳ ಪೈಕಿ ಯಜುರ್ವೇದಕ್ಕೆ ಪ್ರಾಧಾನ್ಯ ಇದೆ. ಏನು ಕಾರಣ ಅಂತಂದರೆ ಅವರೇ ಬರೀತಾರೆ, ಪ್ರಾಧಾನ್ಯಂಚ ಯಾಗಾದವು ಸನ್ನಿಪತ್ಯೋಪಕಾರಕತ್ವಾತ್ ಯಜುಷಾಹಿ ಹವಿರ್ದೀಯತೆ ಸ್ವಾಹಾಕಾರಾದಿನ. ಯಾಗದಲ್ಲಿ ಪ್ರಕ್ರಿಯೆ ಹೇಗೆ? ಸೃಕ್ಸ್ರವ ಹಿಡ್ಕೊಂಡು ನಾವು ಸ್ವಾಹ ಅಂತ ಕೊಡಬೇಕು, ಆಹುತಿ ಕೊಡಬೇಕು. ಅದೇ ಪ್ರಧಾನವಾದ ವೇದದ ಯಾಗದಲ್ಲಿ. ಅಂಥ ಪ್ರಧಾನವಾದಂತಹ ಕಾರ್ಯವನ್ನು ಮಾಡಬೇಕಾದಾಗ ಈ ಯಜುರ್ವೇದದ ಉಪಯೋಗವೇ ಅಲ್ಲಿರೋದು. ಅದು ಸನ್ನಿಪತ್ಯಕಾರಕ ಅಂತ ಹೇಳ್ತಾರೆ. ಸನ್ನಿಪತ್ಯಕಾರಕ ಅಂದರೆ ಅತ್ಯಂತ ಹತ್ತಿರದಿಂದ ಅದು ಸಹಾಯ ಮಾಡತಕ್ಕಂಥದ್ದು. ಈ ಋಗ್ವೇದ, ಸಾಮವೇದ, ಅಥರ್ವವೇದ ಇವುಗಳ ಉಪಯೋಗ ಅಲ್ಲಿ ಸ್ವಲ್ಪ ದೂರದಿಂದ ಅಂದರೆ ಇಷ್ಟು ಪ್ರಧಾನವಾಗಿ ಆ ವೇದಗಳ ಉಪಯೋಗ ಅಲ್ಲಿ ಬರೋದಿಲ್ಲ. ಉದಾಹರಣೆಗೆ ಋಗ್ವೇದದಲ್ಲಿ ಬರತಕ್ಕಂಥ ಮಂತ್ರಗಳನ್ನು ಸ್ತೋತ್ರ ಮಾಡೋದಕ್ಕೆ ಸಂಬಂಧಪಟ್ಟಾಗ ಆಯಾ ದೇವತೆಗಳು ಬರಬೇಕಲ್ಲ, ಅಲ್ಲಿ ಬಂದು ಆ ಸ್ವಾಹಾಕಾರವನ್ನು ಸ್ವೀಕಾರ ಮಾಡಬೇಕು, ನಾವು ಕೊಟ್ಟ ಹವಿಸ್ಸನ್ನು ಸ್ವೀಕಾರ ಮಾಡಬೇಕು, ಅದಕ್ಕೆ ಅವ್ರನ್ನ ಕರಿಬೇಕು. ಆ ಕರೆಯೋದಕ್ಕೆ ಮೊದಲು ಸ್ತುತಿ ಮಾಡಬೇಕು. ಅವರು ಸಂಪ್ರೀತರಾದರೆ ಮಾತ್ರ ಬರ್ತಾರೆ, ಸಂಪ್ರೀತರಾಗದಿದ್ದರೆ ಅವರು ಹತ್ತಿರಕ್ಕೆ ಯಾಕೆ ಬರ್ತಾರೆ? ಬರೋದಿಲ್ಲ. ಅದಕ್ಕೋಸ್ಕರ ಸ್ತುತಿಯನ್ನು ಮಾಡಿ ಆ ದೇವತೆಗಳು ಸಂತೋಷವಾಗುವಂತೆ ಮಾಡ್ತಾರೆ. ಸಾಮವೇದದವರು ಸಾಮವನ್ನು ಹೇಳಿ ಕೊನೆಯೂ ಕೂಡ ಅವ್ರನ್ನ ಕರೀತಾರೆ. ಹಾಗೆ ಯಾಗವನ್ನು ಮಾಡುವಂಥ ಒಂದು ಪದ್ಧತಿ ಅಂತ ಪ್ರಾಚೀನ ಕಾಲದಿಂದಲೂ ಕೂಡ ಶ್ರೌತ ಯಾಗದಲ್ಲಿ ಇದು ಪದ್ಧತಿ. ಈಗ ಈ ಕ್ರಮದಲ್ಲಿ ಬಹಳ ಮುಖ್ಯವಾದ್ದು, ಪ್ರಧಾನವಾದ್ದು ಹವಿಸ್ಸನ್ನು ನಾವು ಕೊಡತಕ್ಕಂಥದ್ದು. ಯಾಕೆಂದರೆ ಯಾಗ ಅಂದರೆ ಯಾಗದ ಅರ್ಥವನ್ನೇ ಹೇಳ್ತಾರೆ, ಎಲ್ಲಿ ದ್ರವ್ಯತ್ಯಾಗ ಅಂತ ಹೇಳ್ತಾರೆ. ಅಂದರೆ ಈ ಹವಿಸ್ಸು ಮೊದಲಾದ್ದನ್ನು ನಾವು ಯಜ್ಞಕ್ಕೆ ಹಾಕ್ತೇವಲ್ಲ, ಅಗ್ನಿಗೆ ಹಾಕ್ತೇವಲ್ಲ, ಇದನ್ನು ಯಾಗ ಅಂತ ಕರೀತಾರೆ ಅಂತ. ಅದಕ್ಕೆ ಉಪಯೋಗ ಮಾಡತಕ್ಕಂಥದ್ದು ಯಜುರ್ಮಂತ್ರಗಳಾದ್ದರಿಂದ ಅದು ಪ್ರಧಾನ. ಒಬ್ಬ ಜೀವಿಯ ಶರೀರದಲ್ಲಿ, ಪಕ್ಷಿಯಾಗಲಿ ಮನುಷ್ಯನಾಗಲಿ, ಎಲ್ಲಕ್ಕೂ ತಲೆಯೇ ಪ್ರಧಾನ, ಅದು ಸಂದೇಹವೇ ಇಲ್ಲ. ಈ ಸಾಮ್ಯವನ್ನು ಇಟ್ಟುಕೊಂಡು, ಈ ಸಾದೃಶ್ಯವನ್ನು ಇಟ್ಟುಕೊಂಡು ಉಪನಿಷತ್ತು ಈಗಲೇ ನಮ್ಮ ಉಪಾಸನೆಗೆ ತಲೆ ಯಾವುದು ಮನೋಮಯ ಕೋಶಕ್ಕೆ ಅಂತ ವಿಚಾರ ಮಾಡಿದರೆ ಅದು ಯಜುರ್ವೇದವೇ ಅಂತ ಹೇಳಿದ್ದಕ್ಕೆ ಕಾರಣ ಇದು ಅಂತ ಬರೀತಾರೆ. ಹವಿರ್ದೀಯತೆ ಸ್ವಾಹಾಕಾರಾದಿನ. ಆಮೇಲೆ ಮುಂದಕ್ಕೆ ಹೇಳ್ತಾರೆ, ಇದರಂತೆ ನಾವು ಉಳಿದ ಋಗ್ವೇದ, ಸಾಮವೇದ ಇದನ್ನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಋಗ್ವೇದವೇನು ಹೇಳ್ತಾರೆ? ಅದು ಬಲ ಪಕ್ಷ ಅಂದರೆ ರೆಕ್ಕೆ, ಸಾಮ ಎಡ ರೆಕ್ಕೆ ಅಂತ ಹೇಳ್ತಾರೆ.
ಅಲ್ಲಿ ಒಂದು ವಿಚಾರವನ್ನು ಭಾಷ್ಯಕಾರರು ಉಲ್ಲೇಖ ಮಾಡಿದ್ದಾರೆ. ನಾನು ಅದನ್ನು ಕೇವಲ ಸಾಮಾನ್ಯ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತೇನೆ. ಯದ್ಯಪಿ ಮಹತ್ವ ಇದೆ, ಆದರೆ ನನಗದು ವಿಷಯವಲ್ಲ ಇವತ್ತಾದ್ರಿಂದ ಅಷ್ಟಕ್ಕೆ ಬಿಡ್ತೇನೆ. ವಾಚನಕೀ ವಾಶಿರಾದಿ ಕಲ್ಪನಾ ಸರ್ವತ್ರ ಅಂತ ಇದೆ ಒಂದು ಮಾತು. ಇದು ಮುಖ್ಯವೇ, ಆದರೆ ಈಗಿನ ನನ್ನ ವಿಷಯಕ್ಕೆ ಅಷ್ಟೊಂದು ಮುಖ್ಯ ಅಂತ ನನಗೆ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಅರ್ಥ ಏನು ಅಂದರೆ, ಈ ಯಜುರ್ವೇದ ತಲೆ, ಋಗ್ವೇದ ಬಲಬದಿಯ ಪಕ್ಷ ರೆಕ್ಕೆ, ಎಡಬದಿಯ ರೆಕ್ಕೆ ಸಾಮವೇದ ಅಂತೆಲ್ಲ ಹೇಳಿದ್ದು ವೇದ ಹೇಳಿದ್ದರಿಂದ ಹೀಗೆ ಅಂತ ನಾವು ಭಾವಿಸಿ ಮಾಡಬೇಕು ಅಂತ. ಇಲ್ಲ ಋಗ್ವೇದವನ್ನು ತಲೆ ಅಂತ ತಿಳ್ಕೊಂಡು ಉಪಾಸನೆ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಹೀಗಾದರೂ ಇಟ್ಕೊಳ್ಳಿ ನೀವು ಅಂತ ಹೇಳ್ತಾರೆ ಭಾಷ್ಯಕಾರರು. ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸ್ವತಃ ಶ್ರುತಿಯೇ ಹೇಳಿರೋದ್ರಿಂದ ನಮಗೆ ಪ್ರಮಾಣ ಅದು. ಅರ್ಥಸಹಿತವಾಗಿ ಯೋಚನೆ ಮಾಡಿ ಯಜುರ್ವೇದ ತಲೆ ಅಂತ ಇಟ್ಕೊಂಡು ನೀವು ಉಪಾಸನೆ ಮಾಡ್ತೀರಾ, ಪರಮ ಸಂತೋಷ. ಯಾಕೋ ಮನಸ್ಸಿಗೆ ಇನ್ನೂ ಅದು ಹಾಗೆ ಹಿಂಗೆ ಅಂತ ಇದ್ದರೆ, ವೇದ ಹೇಳಿದೆ ಅದಕ್ಕೋಸ್ಕರ ಅಂತ ಮಾಡಿ. ಸುಮ್ಮನೆ ವೇದ ಹೇಳುತ್ತೀಯೇ, ವೇದ ಸಾರ್ಥಕವಾದ್ದನ್ನೇ ಹೇಳುತ್ತೆ ಯಾವಾಗಲೂ. ಅದರಲ್ಲೇನು ಎರಡು ಮಾತಿಗೆ ಅವಕಾಶವೇ ಇಲ್ಲ. ಹಾಗೆ ಬೇಕಾದರೆ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಬಿಡಿಸ್ತಾರೆ. ಮನಸ್ಸೋಹಿ ಸ್ಥಾನ ಪ್ರಯತ್ನಾತ್ ಸ್ನಾನ ಪ್ರಯತ್ನ ನಾದ ಸ್ವರವರ್ಣ ಪದವಾಕ್ಯ ವಿಷಯ ಸಂಕಲ್ಪಾತ್ಮಕ ತದ್ಭಾವಿತ ವೃತ್ತಿ ಶ್ರೋತ್ರಕರಣದ್ವಾರ ಯಜುಸ್ಸಂಕೇತನ ವಿಶಿಷ್ಟ ಯಜುರಿತ್ಯುಚ್ಯತೆ. ಇದೀಗ ಬಹಳ ಮುಖ್ಯವಾಗಿ ನಾವು ಮನಸ್ಸನ್ನು ಇಟ್ಟುಕೊಳ್ಬೇಕಾದ್ದು. ಇಲ್ಲಿ ಈ ಮನೋಮಯ ಕೋಶದ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಹೇಳಲೇಬೇಕಾಯಿತು, ಅದರ ವಿವರಣೆ ಕೊಡಲೇಬೇಕಾಯಿತು. ಏನು ಕೊಡ್ತಾ ಇದ್ದಾರೆ ವಿವರಣೆ ಅಂತಂದರೆ, ಈ ಶಬ್ದಗಳ ವ್ಯುತ್ಪತ್ತಿ ವಿಶೇಷವಾಗಿ ಇಲ್ಲಿ ಮಂತ್ರವನ್ನು ತಗೊಳ್ಳಿ, ಯಾವುದಾದ್ರೂ ಹಾಗೆ ಮಂತ್ರವನ್ನು ಇಲ್ಲಿ ನಾವು ವಿಶೇಷವಾಗಿ ಇಟ್ಕೊಳ್ಬೇಕೀಗ. ಮಂತ್ರಗಳಲ್ಲಿ ಬರುವಂಥ ಶಬ್ದಗಳೇನಿದೆ, ಈ ಶಬ್ದಗಳು ನಮ್ಮ ಬಾಯಿಯಿಂದ ಹೊರಬರಬೇಕಾದ್ರೆ ಇದಕ್ಕಿಷ್ಟೆಲ್ಲ ಪ್ರಯತ್ನ ಬೇಕು. ಸ್ಥಾನ, ಪ್ರಯತ್ನ, ನಾದ, ಸ್ವರ ಇದೆಲ್ಲ ಇದ್ದುಕೊಂಡು ವರ್ಣಗಳಿಂದ ಕೂಡಿದಂತಹ ಒಂದು ಪದ, ಆ ಪದಗಳಿಂದ ಕೂಡಿದಂತಹ ಒಂದು ವಾಕ್ಯ, ಇದಿಷ್ಟನ್ನು ಹೇಳಿದಾಗ ಮಂತ್ರ ಅಂತ ಆಗುತ್ತೆ. ಅಂದರೆ ಒಂದು ಶಬ್ದ ಹುಟ್ಟಬೇಕಾದ್ರೆ ಒಂದು ಸ್ಥಾನವನ್ನು ಹೇಳ್ತಾರೆ, ಎಲ್ಲ ವ್ಯಾಕರಣಶಾಸ್ತ್ರದಲ್ಲಿ ಇದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ಪ್ರಯತ್ನ ಬೇಕಾಗುತ್ತೆ, ಒಳಗಿನ ಪ್ರಯತ್ನ ಇಲ್ಲದೆ ಶಬ್ದ ಹೊರಬರುವುದಿಲ್ವಲ್ಲ. ಹಾಗೆ ನಾದ, ಹಾಗೆ ಸ್ವರ, ಹಾಗೆ ವರ್ಣ, ಪದ, ವಾಕ್ಯ ಇದಿಷ್ಟು ಸೇರಿದಾಗ ಮಂತ್ರ ಅಂತ ಆಗುತ್ತೆ, ಅಥವಾ ಒಂದು ವಾಕ್ಯ ಅಂತ ಆಗುತ್ತೆ. ಭಗವತ್ಪಾದರು ಏನು ಹೇಳ್ತಾರೆ, ಇದೆಲ್ಲವೂ ಕೂಡ ಮನಸ್ಸಿನಲ್ಲಿ ಸಂಕಲ್ಪ ಮಾಡುತ್ತೆ, ಅದರಂತೆ ಬಾಯಲ್ಲಿ ನಾವು ಉಚ್ಚಾರಣೆ ಮಾಡ್ತೇವೆ. ಆದ್ದರಿಂದ ತತ್ ಸಂಕಲ್ಪಾತ್ಮಕ ತದ್ಭಾವಿತ ವೃತ್ತಿ, ಇದು ಮನಸ್ಸಿನಲ್ಲಿ ಒಂದು ವೃತ್ತಿಯನ್ನು ಉಂಟು ಮಾಡುತ್ತೆ. ವೃತ್ತಿ ಅಂತ ಈಗ ಸಾಕಷ್ಟು ನಾವು ಮೊನ್ನೆಯಿಂದ ಕೇಳಿ ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ವೃತ್ತಿ ಅಂದರೆ ಮನಸ್ಸಿನಲ್ಲಿ ಒಂದು ಕ್ರಿಯೆ ಆಗುವಂಥ ಕ್ರಿಯೆ, ಇದನ್ನು ವೃತ್ತಿ ಅಂತ ಹೇಳ್ತೇವೆ ನಾವು. ಕ್ರಿಯೆ ಶಬ್ದದಿಂದಲೇ ಹೇಳ್ಬೋದು, ಆದರೆ ಕ್ರಿಯೆ ಶಬ್ದವನ್ನು ವ್ಯವಹಾರದಲ್ಲಿ ಎಲ್ಲ ಕಡೆಯಲ್ಲಿ ನಾವು ಉಪಯೋಗ ಮಾಡೋದ್ರಿಂದ ಈ ಮನಸ್ಸಿನ ಕ್ರಿಯೆ ಅಂತ ಹೇಳಿದಾಗ ನಮಗೆ ಅಷ್ಟು ಸ್ಪಷ್ಟ ಪ್ರತಿಪತ್ತಿ ಆಗೋದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಾಗಿ ಮನಸ್ಸಿನ ಕ್ರಿಯೆಯನ್ನು ವೃತ್ತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗೆ ಇದೀಗ ಈ ಮಂತ್ರಗಳನ್ನು ನಾವು ಹೇಳೋದು ಅನ್ನೋದೇನಿದೆ, ಇದು ಮೊದಲಿಗೆ ಮನಸ್ಸಿನಲ್ಲಿ ಒಂದು ವೃತ್ತಿ ಉಂಟಾಗುತ್ತೆ. ಅದನ್ನು ನಾವು ನಮ್ಮ ಕೇಳೋರು ಕಿವಿಯಿಂದ, ಹೇಳೋರು ಬಾಯಿಯಿಂದ, ಇದು ಹೊರಬರುತ್ತಲ್ಲ, ಇದನ್ನೇ ಯಜುರ್ವೇದ ಅಂತ ಹೇಳೋದು ಅಂತ ಅದನ್ನು ಪೂರ್ತಿ ವಿವರಣೆ ಕೊಡ್ತಾರೆ. ಅಂದರೆ ಉದಾಹರಣೆಗೆ ಈಗ ಮಂತ್ರ ಒಂದಿದೆ, ಅಥವಾ ಒಂದು ನಮ್ಮ ಅಷ್ಟಕವನ್ನು ಇಟ್ಕೊಳ್ಳೋಣ ಈಗ ಬೇಕಾದ್ರೆ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂತ ಮೊದಲನೇ ವಾಕ್ಯ ನಾವು ಹೇಳಿದೆವು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ಈಗ ಭಗವತ್ಪಾದರ ಒಂದು ಈ ವಾಕ್ಯದ ಪ್ರಕಾರ ಅಂತಂದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಅಂತ ಹೇಳುವಾಗ ಈ ವಾಕ್ಯದಲ್ಲಿರುವಂಥ ಅಷ್ಟೂ ಅಕ್ಷರಗಳು, ಆ ಅಕ್ಷರಗಳು ಸೇರಿದಂಥ ಪದಗಳು, ಈ ಪದಗಳಿಂದ ಕೂಡಿದ ವಾಕ್ಯ, ಅದರ ಒಂದು ಚಿತ್ರ ವೃತ್ತಿ ಮೊದಲಿಗೆ ಮನಸ್ಸಿನಲ್ಲಿ ನಮಗೆ ಬರುತ್ತೆ. ಆ ಬಂದಿದ್ದನ್ನೇ ನಾವು ಹೇಳ್ತೇವೆ. ಅಷ್ಟಕ ಅದನ್ನು ಹೇಳುವಾಗ, ಗಟ್ಟಿಯಾಗಿ ಹೇಳುವಾಗ ಅದನ್ನೇ ನಾವು ಹೇಳುವಂತಹದ್ದು, ಕೇಳುವವನು ಅದನ್ನೇ ಕೇಳುವಂತಹದ್ದು. ಆದರೆ ಈ ಹೊರ ಬರಬೇಕಾದ್ರೆ ಮೊದಲು ಇದಿಷ್ಟು ಮನಸ್ಸಿನಲ್ಲಿ ನಮಗೆ ಉಂಟಾಗುವಂತಹದ್ದಿದೆಯಲ್ಲ, ಇದನ್ನು ವೃತ್ತಿ. ಆದ್ದರಿಂದ ಈ ಯಜುರ್ವೇದ ಅಂತಂದರೆ, ಯಜುರ್ವೇದ ಮಂತ್ರಗಳನ್ನು ಮನಸ್ಸಿನಲ್ಲಿ ಮೊದಲು ಅದನ್ನು ಹೇಳ್ಕೊಳ್ತಾನೆ, ಮನಸ್ಸಿನಲ್ಲಿ ತೋಳ್ತಾನೆ, ಆಗ ಅಲ್ಲಿ ಆ ವೃತ್ತಿ ಉಂಟಾಗುತ್ತೆ. ಮಂತ್ರಗಳ, ಅಕ್ಷರಗಳ ಮತ್ತು ಪದಗಳ, ವಾಕ್ಯಗಳ ವೃತ್ತಿ ಉಂಟಾಗುತ್ತೆ. ಅದರಿಂದ ಹೊರಬರತಕ್ಕಂತಹದ್ದು ಏನಿದೆಯೋ ಅದನ್ನು ಯಜುರ್ವೇದ ಅಂತ ಹೇಳ್ತಾರೆ. ಹಾಗೆ ಋಗ್ವೇದ, ಹಾಗೆ ಸಾಮವೇದ, ಹಾಗೆ ಅಥರ್ವೇದ. ಇಲ್ಲಿ ಏನಾದ್ರು ಸಂದೇಹ ಹೇಳಿದ್ರೆ ಕೇಳೀಗ.
ಅರ್ಥ ಆಗಲಿಲ್ಲ ಅಂದರೂ ಹೇಳಿ, ಇನ್ನೊಂದು ಸಾರಿ ಮತ್ತೆ ಬೇಕಾದ್ರೆ ಹೇಳ್ತೇನೆ. ಅರ್ಥ ಆಗುತ್ತೆ ಮುಂದಕ್ಕಿನ್ನದನ್ನು ಕೇಳ್ಕೊಂಡು ಹೋಗುವಾಗ, ಅದರಲ್ಲಿ ಸಂದೇಹ ನನಗಿಲ್ಲ. ಈ ಕೇಳಿದ ಸಂದೇಹ ಇದ್ದರೆ ಕೇಳಿ. ಏವಂಚ ಮನೋವೃತ್ತಿತ್ವೇ ಮಂತ್ರಾಣ. ಅಲ್ಲಿಗೆ ಒಟ್ಟಿಗೆ ಏನಾಯಿತು ಭಗವತ್ಪಾದರು ಎಷ್ಟು ಚೆನ್ನಾಗಿ ನಮಗೀಗ ಅದನ್ನು ಸಾರವನ್ನು ಎತ್ತಿಕೊಡ್ತಾರೆ ನೋಡಿ. ಈ ಮಂತ್ರ 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 ಅಂತ ನಾವು ಮಂತ್ರ ಜಪ ಮಾಡ್ತೇವಲ್ಲ, ಏನಿದು ಮಂತ್ರ ಅಂದರೆ ಅಂತ ಕೇಳ್ತಾರೆ ಭಗವತ್ಪಾದರು. ಏನಿದು ಒಟ್ಟಿನಲ್ಲಿ ಇದು ಮನಸ್ಸಿನಲ್ಲಿ ಆಗುವಂಥ ವೃತ್ತಿ ಅಂತ ಅಷ್ಟು ನಿರ್ಣಯ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ವೃತ್ತಿತ್ವೇ ಮನೋವೃತ್ತಿತ್ವೇ ಮಂತ್ರಾಣ. ಮಂತ್ರಗಳು ಅಂದರೆ ಮನಸ್ಸಿನ ವೃತ್ತಿ ಅಂತ ತೀರ್ಮಾನ ಆಯಿತು. ಆದ್ದರಿಂದಲೇ ವೃತ್ತಿರೇವ ಆವರ್ತ್ಯತ ಇತಿ ಮಾನಸೋ ಜಪ ಉಪಪದ್ಯತೆ. ಅತ್ಯಂತ ಪ್ರಸಿದ್ಧವಾದ್ದು ಮಾನಸ ಜಪ ಅಂತ. ಜಪ ಮಾನಸ ಜಪ. ಭಗವತ್ಪಾದರು ಹೇಳ್ತಾರೆ, ಈ ಮನಸ್ಸಿನ ಒಳಗೆ ನಾವು ವೃತ್ತಿಯನ್ನು ಮತ್ತೆ ಮತ್ತೆ ಆವರ್ತನೆ ಮಾಡ್ತೇವೆ ಅನ್ನುವ ಕಾರಣಕ್ಕೆ ಈ ಮಾನಸ ಜಪ ಅನ್ನುವ ಶಬ್ದ ಸಾರ್ಥಕವಾಗುತ್ತೆ, ಇಲ್ಲರೂ ಸಾರ್ಥಕವಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವರೇ ಹೇಳ್ತಾರೆ, ಅವಿಷಯತ್ವಾನ್ ಮಂತ್ರೋನ್ ಆವರ್ತಯಿತು ಶಕ್ಯ ಘಟಾಧಿಪತ್. ಈಗ ಕೊಡ ಅಂತ ಇದೆ, ಫಲ ಅಂತ ಇದೆ, ಘಟ ಅಂತ ಸಂಸ್ಕೃತ ಶಬ್ದ ಹೇಳ್ತಾರೆ. ಈಗ ಫಲ ಅಂತ ಹೇಳಿದ್ರು ಅಂತ ತಿಳ್ಕೊಳ್ಳೋಣ. ನಾನು ಘಟ ಶಬ್ದದ ಬದಲಿಗೆ ಅದನ್ನು ಹೇಳ್ತೇನೆ, ಫಲ ಅಂತ ಹೇಳಿದ್ರು. ಫಲ ಅಂತ ಹೇಳಿದಾಗ ನಾರಿಕೇಲ ಫಲ ಅಂತ ಇಟ್ಕೊಳ್ಳಿ. ಈಗ ನಾನು ಇದನ್ನು 3-4 ಸಾರಿ ಹೇಳಿದೆ ಅಂತ ತಿಳ್ಕೊಳ್ಳಿ. ನಾರಿಕೇಲ ಫಲ, ನಾರಿಕೇಲ ಫಲ, ನಾರಿಕೇಲ ಫಲ ಅಂತ ಹೇಳಿದೆ. ಏನಾಯ್ತೀಗ? ಈ ನಾರಿಕೇಲ ಫಲ ನನ್ನ ತಲೆ ಒಳಗೆ ಹೋಗಿ ಅದು ಮತ್ತೆ ಮತ್ತೆ ತಿರುಗಿದ್ದಲ್ಲ. ಈಗ ತಿರುಗಿದ್ದು ಯಾವುದು ಅಂದರೆ ಈ ನಾರಿಕೇಲ ಫಲ ಅನ್ನೋ ಶಬ್ದ ಏನಿದೆ, ಆ ಶಬ್ದದ ವೃತ್ತಿ ಅದು ಮತ್ತೆ ಮತ್ತೆ ತಲೆಯಲ್ಲಿ ಸುತ್ತು. ಅದನ್ನು ನಾನು ಹೇಳಿದೆ, ನಾರಿಕೇಲ ಫಲ, ನಾರಿಕೇಲ ಫಲ, ನಾರಿಕೇಲ ಫಲ ಅಂತ ಹೇಳಿದೆ. ಮನಸ್ಸಿನ ವೃತ್ತಿಯನ್ನೇ ಮತ್ತೆ ಮತ್ತೆ ಅದು ಪುನರಾವರ್ತನೆ ಆದಷ್ಟೇ ಹೊರತು, ಆವರ್ತನೆ ಆದಷ್ಟೇ ಹೊರತು ನೇರ ಇದಲ್ಲ. ಯಾಕೆ? ಇದು ವಿಷಯ ಆಗುವುದಿಲ್ಲ, ಮನಸ್ಸಿಗೆ ನೇರ ವಿಷಯವಾಗುವುದಿಲ್ಲ. ಈ ವಸ್ತು ಮನಸ್ಸಿನ ಒಳಗಡೆ ಹೋಗೋದಿಲ್ಲ, ವಸ್ತುವಿನ ವೃತ್ತಿ ಮನಸ್ಸಿನೊಳಗೆ ಹೋಗುತ್ತೆ. ಇದು ಮನಸ್ಸಿಗೆ ಬಂತು ಅಂತ ನಾನು ಭಾವಿಸ್ತೇನೆ. ಹಾಗೆ ಮಂತ್ರ ಅಂತಂದಾಗ ಆ ಅಕ್ಷರಗಳೆಲ್ಲವೂ ಒಳಗೆ ಹೋಗೋದಿಲ್ಲ. ಇದು ಈಗ ಶಂಕರ ಭಗವತ್ಪಾದ ನಮಗೆ ಎಚ್ಚರಿಸೋದು. ಅಕ್ಷರಗಳು ಒಳಗೆ ಹೋಗೋದಿಲ್ಲ, ಅಕ್ಷರಗಳ ವೃತ್ತಿ ಒಳಗೆ ಹೋಗುತ್ತೆ. ವರ್ಣಗಳು, ಪದ, ವಾಕ್ಯ ಇವುಗಳ ವೃತ್ತಿ ಒಳಗೆ ಹೋಗುತ್ತೆ. ಅದು ಮನಸ್ಸಿನಲ್ಲಿ ಆವೃತ್ತಿ ಮಾಡ್ತೇವೆ. ಆದ್ರಿಂದಲೇ ಅದು ಮಾನಸ ಜಪ ಅಂತ ನಾವು ಅದಕ್ಕೆ ಹೇಳೋದು. ಯಾಕಂದ್ರೆ ಅದು ವಿಷಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅವಿಷಯತ್ವಾನ್ ಮಂತ್ರೋ ನಾವರ್ತಯಿತು ಶಕ್ಯ. ಅದು ಹಾಗಾಗೇ ಒಳಗೆ ಹೋಯ್ತು. ಪುಸ್ತಕದಿಂದ ಅಕ್ಷರಗಳೆಲ್ಲವೂ ಕೂಡ, ಪಾದ ವಾಕ್ಯಗಳೆಲ್ಲ ಒಳಗೆ ಹೋಯ್ತು ಅಂತಂದರೆ ಹೋಯ್ತು ಅಷ್ಟೇ. ಅದು ಆವರ್ತನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಆದ್ದರಿಂದ ಇದನ್ನು ನಾವು ಘಟಾಧಿಪತ್ ಅಂತ ಶಂಕರ ಭಗವತ್ಪಾದರು ವಿವರಣೆ ಹೇಳ್ತಾರೆ. ಇತಿ ಮಾನಸೋ ಜಪೋ ನೋಪಪದ್ಯತೆ. ಒಂದು ವೇಳೆ ನಾವು ಈ ಅರ್ಥವನ್ನು ಇಟ್ಟುಕೊಳ್ಳದೆ ಹೋದರೆ ಆವಾಗ ಇದು ಹೊಂದುವುದಿಲ್ಲ. ಹೋಗ್ಲತ್ತಾಗಿ ಅದು ಹೊಂದದಿದ್ರೆ ನಮಗೇನು ಗಂಟು ಹೋಯ್ತು ಅಂತ ಏನಾದ್ರು ಕೇಳ್ತೀರಾ ನೀವು ಅಂದರೆ ಭಗವತ್ಪಾದರು ಹೇಳ್ತಾರೆ, ಅಯ್ಯೋ ಹಾಗೆ ಹೇಳಿಬಿಟ್ರೆ ಮಂತ್ರಾವೃತ್ತಿ ಚೋದ್ಯತೆ ಬಹುಶಃ ಕರ್ಮಸು. ಎಷ್ಟೋ ನಮ್ಮ ಅನುಷ್ಠಾನದಲ್ಲಿ ಈ ಮಂತ್ರದ ಆವೃತ್ತಿಯನ್ನು ಮಾಡುವಂತಲೇ ಹೇಳುತ್ತೆ. ಅದನ್ನೆಲ್ಲ ಮಾಡೋದು? ಆವಾಗ ಆವೃತ್ತಿ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಮತ್ತು ಮಂತ್ರಾವೃತ್ತಿಯನ್ನು ಮಾಡು, ನಿನಗಿಂಥ ಫಲ ಸಿಗುತ್ತೆ, ಮಂತ್ರಾವೃತ್ತಿಯನ್ನು ಮಾಡು, ನಿನಗಿಂಥ ಫಲ ಸಿಗುತ್ತೆ, ಇಷ್ಟು ಸಲ ಆವೃತ್ತಿಯನ್ನು ಮಾಡು, ಇಂಥ ಫಲ ಸಿಗುತ್ತೆ, ಎಲ್ಲ ವ್ಯರ್ಥ ಆಗೋಯ್ತು. ಆಗ ಅರ್ಥವೇ ಇಲ್ಲ ಅಂತ ಆಗೋಯ್ತು ಅಂತ ಆಗಿಬಿಡುತ್ತೆ. ವಾಸ್ತವಿಕವಾಗಿಯೂ ಇದನ್ನು ಇಟ್ಟುಕೊಂಡೇ ಈ ಮಂತ್ರಾವೃತ್ತಿಯನ್ನು ಹೇಳಿದ್ದಾರೆ ಅಂತ ಅದಕ್ಕೆ ಅರ್ಥ. ಈ ಮನಸ್ಸಿನೊಳಗೆ ಆಗುವಂತಹದ್ದು ಅದರ ವೃತ್ತಿಯ ಅನುವರ್ತನೆ ಅಥವಾ ಮತ್ತೆ ಮತ್ತೆ ಅದನ್ನು ನಾವು ಹೇಳುವಂತಹದ್ರಿಂದ ಅದು ಆವರ್ತನೆಯಾಗುತ್ತೆ ಅಷ್ಟೇ ಹೊರತು ಅದದೇ ಹಾಗಾಗೇ ಮನಸ್ಸಿಗೆ ಬಂದು ಅಲ್ಲ. ಆವಾಗಲೇ ಇದೆಲ್ಲ ನಮ್ಮ ಪ್ರಾಚೀನರು ಹೇಳಿದಂಥದ್ದೆಲ್ಲ ಹೊಂದುವುದು ಅಂತನ್ನೋದಕ್ಕೆ ಅರ್ಥ ಹಾಗೆ. ಅವರು ಇದನ್ನು ಯೋಚನೆ ಮಾಡಿಯೇ ನಮಗೆ ಹೀಗೆ ಹೇಳಿದ್ದಾರೆ ಅಂತ ನಾವು ಹೇಳಬೇಕು. ಆವಾಗ ಒಂದು ಸಂದೇಹವನ್ನು ತೆಗಿತಾರೆ. ಯಾಕಂದ್ರೆ ನಮಗೆಲ್ಲ ಸಂದೇಹ ಬರೋದು ಇದ್ದೇ ಇದೆಯಲ್ಲ. ಇದಕ್ಕೆ ಉತ್ತರ ಕೊಡದೆ ಹೋದರೆ ಮತ್ತೆ ನಾಳೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಭಗವತ್ಪಾದರು ಅಲ್ಲ, ಹೀಗೆ ಹೇಳೋಣ. ಅಕ್ಷರವನ್ನು ಹೇಳೋದು ಹೇಳ್ತಾನೆ, ಪದ ಆಗುತ್ತೆ, ಒಟ್ಟು ಸೇರಿದರೆ ಪದಗಳು ಸೇರಿದ್ದು ವಾಕ್ಯ ಆಗುತ್ತೆ. ಹಾಗಿಟ್ಟುಕೊಂಡು
ಹೇಳಿದರೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಹೀಗೆ ಅರ್ಥ ಹೇಳಬೇಕು ಅಂತ ತಾನೇ ನೀವು ಹೇಳೋದು. ಹೀಗೆ ಮಾಡೋಣ, ಅದರ ವಿಷಯದ ಸ್ಮರಣೆ ಅದನ್ನು ಆವೃತ್ತಿ ಮಾಡ್ತಾನೆ ಅಂತ ಹೇಳೋಣ. ಅಕ್ಷರ ಎನ್ನತಕ್ಕಂಥದ್ದು ಏನಿದೆ ಅದರ ಒಂದು ಸ್ಮರಣೆಯನ್ನು ನಾವು ಆವರ್ತನೆ ಮಾಡುತ್ತೇವೆ ಅಂತ ಹೇಳೋಣ. ವೃತ್ತಿ ಆವರ್ತನೆ ಮಾಡ್ತೇವೆ ಅಂತ ಯಾಕೆ ಹೇಳಬೇಕು ಅಂತ ಕೂತವರಲ್ಲಿ ಕೇಳಿದ್ದು ಯಾರೋ ಒಬ್ರು ಭಗವತ್ಪಾದರ ಕಾಲದಲ್ಲಿ. ಅದ್ಯಾಕೆ ನೀವು ಹಾಗೆ ಬರೀತೀರಿ ಅಂತ. ಅದಕ್ಕೆ ಉತ್ತರ ಹೇಳ್ತಾರೆ, ಹೌದು ನಿನ್ನ ಪ್ರಶ್ನೆಯನ್ನು ನೀನು ಕೇಳಿದಿ, ಆದರೆ ಹಾಗಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅರ್ಥ ಹೊಂದೋದಿಲ್ಲ ನೀನು ಹಾಗೆ ಹೇಳಿಬಿಟ್ರೆ. ಯಾಕೆ? ಆವೃತ್ತಿ ಶಬ್ದ ಇದೆ, ಮುಖ್ಯ ಅರ್ಥ ಅಸಂಭವಾತ್ ಅಂತ ಕಾರಣ ಕೊಡ್ತಾರೆ. ಆವೃತ್ತಿ ಶಬ್ದವನ್ನು ಹೇಳ್ತಾ ಇದ್ದಾರೆ ಅನುಷ್ಠಾನದಲ್ಲಿ. ಆವೃತ್ತಿ ಮಾಡಬೇಕು ಅಂತಂದರೆ ನೀನು ಹೇಳಿದಾಗೆ ಆವೃತ್ತಿಯನ್ನು ಮಾಡಿದರೆ ಈ ಅವರಿಗೆ ಅಪೇಕ್ಷೆ ಪಟ್ಟ ಅರ್ಥ ನಮಗಲ್ಲಿ ಸಿಗೋದಿಲ್ಲ. ಮಂತ್ರಾವೃತ್ತಿ ಅಂತ ಹೇಳ್ತಾ ಇದೆ. ಮಂತ್ರವೆಂಬ ವಿಷಯದ ಆವೃತ್ತಿ ಅಂತ ಹೇಳ್ತಾ ಇದೆ ಅಲ್ಲಿ. ಏನಂತೀರಿ ನೀವು ವ್ಯಾಕರಣದವರು? ಇಲ್ಲ, ಮಂತ್ರಾವೃತ್ತಿ ಅಂತ ಹೇಳ್ತಾ ಇದೆ. ಹಾಗೆ ಆ ಮುಖ್ಯಾರ್ಥ ನಮಗೆ ಹೊಂದಿಕೆ ಆಗಬೇಕು ಅಂತಂದರೆ ಇದನ್ನು ನೀವು ಹೇಳಲೇಬೇಕು. ಈ ಸಂದೇಹ ಬರೋದಕ್ಕೆ ಅವಕಾಶ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ತ್ರಿಪ್ರಥಮಾಮನ್ವಾಹ ತ್ರಿರುತ್ತಮಾಂ ಇತಿ ತೃಗಾವೃತ್ತಿ ಶ್ರೂಯತೆ ಅಂತ ಹೇಳ್ತಾರೆ. ಅದನ್ನು ನಾನು ಈಗ ಬಿಟ್ಟುಬಿಡ್ತೇನೆ, ಅದು ಇಲ್ಲ, ಮುಂದಕ್ಕೆ ಹೋಗ್ತೇನೆ. ಇದಿಷ್ಟು ಹೇಳಿ ಒಟ್ಟಲ್ಲಿ ನಮಗೆ ಈ ಉದಾಹರಣೆಯನ್ನು ಕೊಟ್ಟು ಭಗವತ್ಪಾದನೆ ಹೇಳ್ತಾರೆ. ಇದೆಂದರೆ ವೃತ್ತಿಯ ಆವೃತ್ತಿಯೇ ಆವೃತ್ತಿ ಹೊರತು ಇನ್ನೊಂದಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ತಸ್ಮಾನ್ ಮನೋವೃತ್ಯುಪಾಧಿ ಪರಿಚ್ಛಿನ್ನಂ ಕೆಳಗಡೆ ಇದೆ, ಕೆಳಗಿನ ವಾಕ್ಯದಿಂದ ಮೇಲಿನ ವಾಕ್ಯ ಇದೆ. ಈಗ ಮನೋವೃತ್ತಿನಿಷ್ಠಂ ಆತ್ಮಚೈತನ್ಯಂ ಅನಾದಿ ನಿಧನಂ ಯಜುಶಬ್ದ ವಾಚ್ಯಂ ಆತ್ಮವಿಜ್ಞಾನಂ ಮಂತ್ರಾಹ ಇತಿ ಅಂತ ಹೇಳ್ತಾರೆ. ಒಂದು ಅಮೋಘವಾದಂಥ ಮಾತು. ನಾನು ಎಷ್ಟೋ ಸಾರಿ ಇದನ್ನು ನೆನಪು ಮಾಡಿಕೊಳ್ಳೋದಿದೆ. ವೇದವನ್ನು ಪರಮಪ್ರಮಾಣ ಅಂತ ಒಪ್ಪಿದವರು ಮೀಮಾಂಸಕರು. ನಾವಷ್ಟೇ ಅಲ್ಲ, ವೇದಾಂತದವರು ಅಷ್ಟೇ ಅಲ್ಲ, ಅವರು ಮೀಮಾಂಸಕರು ಅದನ್ನೇ ಒಪ್ತಾರೆ. ಅಷ್ಟಾದರೂ ಕೂಡ ಆ ಮಂತ್ರಗಳ ವಿಚಾರವಾಗಿ ಇಂಥ ಒಂದು ಅದ್ಭುತ ವಿಚಾರವನ್ನು ಅವರು ಹೇಳಿದ್ದು ಎಲ್ಲೂ ಕಾಣೋದೇ ಇಲ್ಲ. ಶ್ರೀಶಂಕರ ಭಗವತ್ಪಾದರು ಹೇಳಿದ್ದೆ. ಅಷ್ಟೇ ಅಲ್ಲ, ವೇದ ಇದು ನಿತ್ಯ ಅಂತ ನಮ್ಮ ಪರಂಪರೆ, ವೈದಿಕ ಪರಂಪರೆಯಲ್ಲಿ ವೇದ ನಿತ್ಯ. ನಿತ್ಯ ಯಾಕೆ ಅಂತ ಹೇಳೋದಕ್ಕೆ ಕಾರಣ, ಮೀಮಾಂಸಕರು ಕೊಡತಕ್ಕಂಥ ಕಾರಣ ಅನೇಕ ಇದೆ. ಆದರೆ ಭಗವತ್ಪಾದರು ಇಲ್ಲಿ ಕಾರಣ ಕೊಡ್ತಾರೆ. ಏನು ಕಾರಣ ಕೊಡ್ತಾರೆ ಅಂದರೆ, ಈ ಅರ್ಥವನ್ನು ನಾವು ಮಾಡಿದಾಗ, ಅಂದರೆ ಮಂತ್ರದ ವೃತ್ತಿಯೇ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಆವೃತ್ತಿ ಆಗೋದು ಅಂತ ಮಾಡಿದಾಗ ಮಾತ್ರ ವೇದ ನಿತ್ಯ ಅನ್ನೋದು ಹೊಂದುತ್ತೆ ಅಂತ ಹೇಳ್ತಾರೆ ಭಗವತ್ಪಾದ ಶಂಕರರು. ಇದನ್ನು ಒಪ್ತಾರೆ ಈಗ ಮೀಮಾಂಸಕರು. ಆಮೇಲೆ ಮೀಮಾಂಸಕರು ಇದನ್ನು ಒಪ್ತಾರೆ. ಬೇರೆ ದಾರಿ ಇಲ್ಲ, ತೊಂದರೆ ಆಗುತ್ತೆ ಇಲ್ಲ, ಅದೆಲ್ಲ ನಮಗೀಗ ಬೇಡ. ಆದರೆ ಅಂಥ ಒಂದು ಅದ್ಭುತವಾದ ವಾಕ್ಯ ಇದೀಗ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅವರೆಲ್ಲ ಕಾರಣ ಕೊಡ್ತಾರೆ. ಮುಂದಿನ ವಾಕ್ಯಗಳೆಲ್ಲ ಅದಕ್ಕೆ ಕೊಟ್ಟ ಕಾರಣ ಅದು ಮುಂದೆ. ಹಾಗಾಗಿ ಒಟ್ಟಿನಲ್ಲಿ ಯಜುರ್ವೇದ ಅಂತಂದರೆ ಆ ಯಜುರ್ವೇದದ ಮಂತ್ರಗಳೇನಿದ್ದಾವೆ ಆ ಮಂತ್ರಗಳ ವೃತ್ತಿಗಳ ಆವೃತ್ತಿ. ಇದಿಷ್ಟಿಟ್ಕೊಳ್ಳೋಣ. ಈಗ ನಾವು ದಕ್ಷಿಣಾಮೂರ್ತಿ ಅಷ್ಟಕಕ್ಕೆ ಬರಬೇಕೀಗ. ಈಗ ಇದನ್ನು ಇಟ್ಕೊಂಡು ನಾವು ದಕ್ಷಿಣಾಮೂರ್ತಿ ಅಷ್ಟಕಲ್ಲ, ಯಾವುದಾದ್ರೂ ಅಷ್ಟೇ. ಈಗ ಸದ್ಯಕ್ಕೆ ನಮಗೆ ದಕ್ಷಿಣಾಮೂರ್ತಿ ಅಷ್ಟಕ. ಈ ದಕ್ಷಿಣಾಮೂರ್ತಿ ಅಷ್ಟಕದ ಪಾರಾಯಣ ಅಂತ ನಾವು ಈ ಶಬ್ದದಲ್ಲಿ ಹೇಳ್ತೇವೆ. ನಾವು ನಾಳೆ ಅನುಸಂಧಾನ ಅಂತ ಹೇಳ್ತೇವೆ. ಈ ಅನುಸಂಧಾನ ಮಾಡೋದೇನಿದೆ ಅಂದರೆ ಅರ್ಥ ಏನಾಯಿತು? ದಕ್ಷಿಣಾಮೂರ್ತಿಯ ಈ ಅಷ್ಟಕದಲ್ಲಿ ಭಗವತ್ಪಾದರು ಏನು ಶಬ್ದ ಪದ ಇದು ಶಬ್ದ ವಾಕ್ಯ ಇದೇನು ರಚನೆ ಮಾಡಿದ್ದಾರೋ ಅಕ್ಷರಗಳಿಂದ ಕೂಡಿದಂತಹದ್ದು, ಅದರ ವೃತ್ತಿಯನ್ನು ಮತ್ತೆ 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 ಆವೃತ್ತಿ ಮಾಡೋದು ಅಂತ ಆಯ್ತು ಅಲ್ಲಿಗೆ. ಈಗ ಮನಸ್ಸಿಗೆ ಬಂತ? ಅದರಿಂದ ಏನು ಪ್ರಯೋಜನ ಅಂತ ನಾವು ಕೇಳ್ಬೋದು. ಅದರಿಂದಲೇ ಪ್ರಯೋಜನ ಇರೋದು. ಏನು ಪ್ರಯೋಜನ ಅಂತ ಹೇಳ್ತೇನೆ ಈಗ ಅದು ಸಾಕು. ಪ್ರಯೋಜನ ಏನು ಅಂತಂದರೆ, ಮನಸ್ಸಿನ ಒಂದು ಗುಣ ಇದು ಈ ಹಿಂದೆ ಸಾಕಷ್ಟು ಸಾರಿ ಹೇಳಿದೆ, ಬಹುಶಃ ಎಲ್ಲರೂ ಕೇಳುತ್ತಾರೆ, ಎಲ್ಲ ತೀರಾ ಹೊಸಬರು ಕೇಳದೆ ಇದ್ದರೆ ಅಂತ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೇನೆ. ಮನಸ್ಸು ಇದು ಯಾವುದೇ ಒಂದು 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕೊಡುವಂಥ ಒಂದು ವಿಷಯ ಅಂತ ಏನು ಹೇಳ್ತೇವೆ ನಾವು,
ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಇದನ್ನು ಒಳಗೆ ತಗೊಳ್ಳೋದು ಹೇಗೆ, ನಮಗೆ ಪರಿಚಯ ಮಾಡಿಕೊಡೋದು ಹೇಗೆ ಅಂದರೆ ಅದು ಆ ರೂಪವನ್ನೇ ಹೊಂದಿ ನಮಗೆ ಪರಿಚಯ ಮಾಡಿಕೊಡೋದು ಅನ್ನೋದು ಸಿದ್ಧಾಂತ. ಇದು ಯಾವುದೇ ಸಂದೇಹ ಇಲ್ಲ. ಈಗ ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಯೋಚನೆ ಮಾಡಿದಾಗ ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಮತ್ತೆ 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 ಅನುಸಂಧಾನ ಮಾಡ್ತೇವೆ ಅಂತಂದರೆ ಆಗ ನಮ್ಮ ಮನಸ್ಸು ಮತ್ತೆ 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 ದಕ್ಷಿಣಾಮೂರ್ತಿ ಅಷ್ಟಕವೇ ಆಗಿಬಿಡುತ್ತೆ. ಇದನ್ನು ಗುರುತು ಮಾಡ್ಕೊಂಡು ಬಿಡಿ, ನಾಳೆ ಹೇಗೆ ಹೇಳಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ. ದಕ್ಷಿಣಾಮೂರ್ತಿ ಅಷ್ಟಕವೇ ಆಗಿಬಿಡುತ್ತೆ. ಅದರಿಂದ ಏನು ಪ್ರಯೋಜನ ಅಂತ ಮತ್ತೆ ಪ್ರಶ್ನೆ. ಹೌದು, ಇಲ್ಲೇ ಪ್ರಯೋಜನ ಇರೋದು. ಏನು ಪ್ರಯೋಜನ ಅಂದರೆ ದಕ್ಷಿಣಾಮೂರ್ತಿ ಅಷ್ಟಕ ಅಂದರೆ ಏನು ತಿಳ್ಕೊಂಡ್ರಿ ನೀವು? ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಪರಿಶುದ್ಧವಾದಂತಹ ಚೈತನ್ಯ ಸ್ವರೂಪ ಜ್ಞಾನವನ್ನು ಹೇಳ್ತಾ ಇದೆ. ದಕ್ಷಿಣಾಮೂರ್ತಿ ಅಷ್ಟಕದ ಪ್ರತಿಯೊಂದು ಶ್ಲೋಕವೂ ಕೂಡ ಅಷ್ಟೇ ಅಲ್ಲ, ಒಂದಕ್ಕಿಂತ ಒಂದು ಇನ್ನೂ ನಮಗೆ ಸ್ಪಷ್ಟತೆಯನ್ನು ತರ್ತಾ ಹೋಗುತ್ತೆ ಭಗವತ್ಪಾದರ ಈ ಉಪದೇಶ. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಯಾರು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಅನುಸಂಧಾನ ಮಾಡ್ತಾನೋ ಅವನ ಮನಸ್ಸು ಇಂಥ ಒಂದು ದಕ್ಷಿಣಾಮೂರ್ತಿಯ ಸ್ವರೂಪದ ಚಿಂತನೆಯನ್ನೇ ಮಾಡೋದಕ್ಕೆ ಹೊರಡುವುದರಿಂದ, ಅದೇ ಸ್ವರೂಪವನ್ನು ಮನಸ್ಸು ಹೊಂದೋದರಿಂದ ಇದಕ್ಕೆ ವಿರುದ್ಧವಾದ್ದೆಲ್ಲವೂ ಕೂಡ ದೂರವಾಗುತ್ತೆ. ಇದಕ್ಕೆ ವಿರುದ್ಧವಾದ್ದೆಲ್ಲ ದೂರ ಆಗುತ್ತೆ. ಅಂದರೆ ಮನಸ್ಸಿನಲ್ಲಿರತಕ್ಕಂಥ ಕೊಳೆಗಳು, ಅಶುದ್ಧವಾದಂಥ ಎಲ್ಲ ವಿಷಯಗಳು, ಅದೆಲ್ಲವೂ ಕೂಡ ಈ ಶುದ್ಧವಾದಂತಹ ವಿಚಾರವನ್ನು ಪದೇ 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 ನಾವು ಅನುಸಂಧಾನ ಮಾಡಿದ ಕಾರಣಕ್ಕಾಗಿಯೇ ಅದು ಪರಿಪೂರ್ಣವಾಗಿ ಅದನ್ನು ದೂರ ಮಾಡುತ್ತೆ. ಹೇಗೆ ಬೆಳಕು ಬಂದಾಗ ಕತ್ಲೆ ಅನ್ನತಕ್ಕಂಥದ್ದು ಪರಿಪೂರ್ಣವಾಗಿ ಹೋಗುತ್ತೋ, ಇನ್ನು ಬೇಕಾದಷ್ಟು ಉದಾಹರಣೆಗಳು ನಾವು ಮನಸ್ಸಿಗೆ ತಂದುಕೊಳ್ಬಹುದು. ಅದರಂತೆ ಇದು ಅಂತ ನೋಡಬೇಕು. ಅಂತೂ ಇದು ಈಗ ನಿಮಗೆ ಮನಸ್ಸಿಗೆ ತಂದುಕೊಳ್ಳಿಕ್ಕಂತೂ ಅನುಕೂಲ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿಯೇ ದಕ್ಷಿಣಾಮೂರ್ತಿ ಅಷ್ಟಕ ಅತ್ಯಂತ ಪ್ರಮುಖವಾದ್ದು, ಪ್ರಧಾನವಾದ್ದು ಅಂತ ಹೇಳೋದಕ್ಕೆ ಕಾರಣ, ನಾವು ಸ್ತೋತ್ರಗಳ ರಚನೆಯನ್ನೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ದಕ್ಷಿಣಾಮೂರ್ತಿ ಅಷ್ಟಕದಂತಹ ಶ್ಲೋಕಗಳಾಗಲಿ ಅಥವಾ ಸ್ತೋತ್ರಗಳಾಗಲಿ ನಮಗೆ ಅಷ್ಟು ಸುಲಭದಲ್ಲಿ ಬೇರೆ ಸಿಗೋದಿಲ್ಲ. ಇಷ್ಟೊಂದು ಪರಿಶುದ್ಧವಾದ ರೂಪದಲ್ಲಿ ಅತ್ಯಂತ ಸ್ಪಷ್ಟೀಕರಣ ನಮ್ಮ ಮನಸ್ಸಿಗೆ, ಅದನ್ನು ಯಾರು ಅನುಸಂಧಾನ ಮಾಡ್ತಾನೋ ಅವನ ಮನಸ್ಸಿಗೆ ಬರುವಂತೆ ಉದಾಹರಣೆಯನ್ನು ಕೊಟ್ಟು ಕೊನೆಗೂ ಕೂಡ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳಿದ ರೀತಿ ಇದೆಯಲ್ಲ, ಇದು ತಕ್ಷಣಕ್ಕೆ ನಮಗೆ ಪರಿಣಾಮವನ್ನುಂಟು ಮಾಡುವಂತಹದ್ದು. ಸ್ವಲ್ಪ ಬೆಳಕು ಬಂದಾಗ ಹೇಗೆ ಅದು ಪರಿಣಾಮವನ್ನುಂಟು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಅದೇ ಪ್ರಖರವಾದ ಬೆಳಕು ಬಂದಾಗ ಆ ಕತ್ಲೆ ಹೇಗೆ ಹೋಗುತ್ತೆ, ಎಷ್ಟರ ಮಟ್ಟಿಗೆ ಹೋಗುತ್ತೆ, ಇದನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಆಗ ಈಗ ನಮಗೆ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೇಳಿರತಕ್ಕಂಥ ಈ ಜ್ಞಾನ ರೂಪ ಇದೆಯಲ್ಲ, ದಕ್ಷಿಣಾಮೂರ್ತಿ ಸ್ವರೂಪ ಇದೆಯಲ್ಲ, ಅತ್ಯಂತ ಪ್ರಖರವಾದ್ದು. ಅಷ್ಟೇ ಅಲ್ಲ, ಇದಕ್ಕಿಂತ ಇನ್ನು ಮತ್ತೆ ಪ್ರಖರ ಅಂತ ಇಲ್ಲವೇ ಇಲ್ಲ, ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನಾದ್ರು ಹೇಳಿದರೆ ಮಂತ್ರಗಳ ಮುಖಾಂತರ ಹೇಳಬೇಕಷ್ಟೇ. ಮಂತ್ರಗಳು ಇದನ್ನೇ ಹೇಳೋದು. ಆದ್ದರಿಂದ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಅನುಸಂಧಾನ ನಮ್ಮ ಯುವ ಸಮಾಜಕ್ಕೆ ಅದು ಖಂಡಿತವಾಗಿ ಪರಿಣಾಮ ಆಗಿಯೇ ಆಗುತ್ತೆ ಅನ್ನೋ ಒಂದು ನಿರ್ಣಯವನ್ನು ನಾವು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಭಿಪ್ರಾಯ. ಈಗ ಜ್ಞಾನದಿಂದ ಅಜ್ಞಾನ ನಿವಾರಣೆ ಆಗುವುದನ್ನು ಕೂಡ ನಾವು ಮನಸ್ಸಿಗೆ ತಂದುಕೊಳ್ಬಹುದು. ಹೇಗೆ ಅದು ಜ್ಞಾನದಿಂದ ಅಜ್ಞಾನ ನಿವಾರಣೆ ಆಗುತ್ತೆ? ದಕ್ಷಿಣಾಮೂರ್ತಿ ಅಷ್ಟಕ ಓದಿದ ಕೂಡಲೇ ನಮಗೆ ಅಜ್ಞಾನ ಹೋಗೋದು ಹೇಗೆ? ಅರೆ, ನೀವು ತುಂಬಿಸಿದ ದಕ್ಷಿಣಾಮೂರ್ತಿ ಅಷ್ಟಕದ ಮೂಲಕ ಜ್ಞಾನವನ್ನು. ಅಷ್ಟು ಮಾತ್ರವಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಾದರೆ ಭಗವತ್ಪಾದರಲ್ಲಿ ಹೇಳಿದ್ದು ಅದು ಚೈತನ್ಯ, ಅದು ಆ ಮಂತ್ರದ ಆವೃತ್ತಿ ಇದೆಯಲ್ಲ, ಅದು ಮನಸ್ಸಿನೊಳಗೆ ಹೋದಾಗ ಅದು ಚೈತನ್ಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಹಾಗೀಗ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಅನುಸಂಧಾನ ನಾವು ಮಾಡುವಾಗ ಅಲ್ಲಿ ಹೇಳಿದಂಥ ವಿಚಾರಗಳೆಲ್ಲವೂ ಕೂಡ ಮನಸ್ಸಿನಲ್ಲಿ ಹೋದಾಗ ಅದೇ ಚೈತನ್ಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಆವಾಗ ಇದೆಲ್ಲ ಕ್ಷಣ ಮಾತ್ರದಲ್ಲಿ ದೂರ ಆಗಬೇಕು ಅನ್ನೋಲ್ಲಿ ಯಾವುದೇ ಸಂದೇಹವಿಲ್ಲ, ಆಗುತ್ತೆ. ಮತ್ತೆ ನಾವು ಭಾಳ ಬಾರಿ ಆಯ್ತಲ್ಲ ದಕ್ಷಿಣಾಮೂರ್ತಿ ಅಷ್ಟಕ ಹೇಳಿದ್ದೀಗ ಇನ್ನೂ ಎಂಥದ್ದು ಆದಾಗ ಕಾಣೋದಿಲ್ವಲ್ಲ ಅಂತ ನೀವು ಕೇಳ್ಬೋದು. ಅದು ಬೇರೆ ಕಾರಣ. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಉದಾಹರಣೆ ಕೊಡೋದಾದರೆ, ಅವರೊಂದು ಯೋಗ ವೃತ್ತಿಯಲ್ಲಿ, ಸೂತ್ರ ವೃತ್ತಿಯಲ್ಲಿ, ಯೋಗ ಸೂತ್ರಗಳಿಗೆ, ಪತಂಜಲಿ ಯೋಗ ಸೂತ್ರಗಳಿಗೆ ಒಂದು ವೃತ್ತಿ ಅಂತ ಬರೆದಿದ್ದಾರೆ. ಅದರಲ್ಲಿ ಅವರೊಂದು ಮಾತು ಹೇಳ್ತಾರೆ. ಸದಾಶಿವ ಬ್ರಹ್ಮೇಂದ್ರರು ಯೋಚನೆ ಮಾಡಿದರಂತೆ, ಅಲ್ಲ, ಈ ಪರಮಾತ್ಮ ಅನೇಕ ಕೋಟಿ ಸೂರ್ಯ ಪ್ರಕಾಶ ಅಂತ ನಮ್ಮವರೆಲ್ಲ ಹೇಳೋದು.
ಸದಾಶಿವಬ್ರಹ್ಮಣ್ಯರು ಹೇಳ್ತಾರೆ, ನಾನು ಯೋಚನೆ ಮಾಡಿದೆ ಇದನ್ನು, ಯಾಕಿರ್ಬೋದು, ಅಲ್ಲ ಒಂದು ವೇಳೆ ಅಷ್ಟಿದ್ದಿದ್ದೇ ಹೌದಾದರೆ ಅವರಿಗೆ ಚಿಂತೆ ಅಂತೆ ಸದಾಶಿವಬ್ರಹ್ಮಣ್ಯರಿಗೆ. ಏನು ಚಿಂತೆ ಅಂತಂದರೆ, ಒಬ್ಬ ಸೂರ್ಯ ಉದಯಿಸಿದಾಗಲೇ ಇಷ್ಟು ದೊಡ್ಡ ಪ್ರಪಂಚ ಎಲ್ಲ ಬೆಳಗುತ್ತಾನೆ, ಈ ಅನೇಕ ಕೋಟಿ ಸೂರ್ಯ ಆವಂಥ ಪ್ರಕಾಶ ಚೈತನ್ಯದ್ದು ಅಂತಂದಮೇಲೆ ನಮ್ಮ ಒಂದು ಅಜ್ಞಾನ ದೂರ ಮಾಡೋದಕ್ಕಾಗೋದಿಲ್ವೇ? ಇದ್ಯಾಕೋ ಸರಿ ಹೋಗಿಲ್ಲ ಅಂತ. ಆಮೇಲೆ ಉತ್ತರ ಹೇಳ್ತಾರೆ ಸದಾಶಿವಬ್ರಹ್ಮಣ್ಯರು, ಸರಿ ಇದೆ, ಹಿಂದಿನವ್ರು ಹೇಳಿದ್ದು ಸರಿ ಇದೆ, ಈಗ ಇರೋದು ಸರಿ ಇದೆ. ಯಾಕೆ ಅಂದರೆ ಅಷ್ಟು ಗಟ್ಟಿಯಾಗಿದೆ ನಮ್ಮ ಒಳಗಡೆ ಅಜ್ಞಾನ ಅಂತ ಸ್ಪಷ್ಟ. ಕೋಟಿ ಸೂರ್ಯ ಪ್ರಕಾಶಕ್ಕೆ ಸಮಾನವಾದಂಥ ಚೈತನ್ಯ ಪ್ರಕಾಶವಾಗದೇ ಇರುವಷ್ಟರ ಮಟ್ಟಿಗೆ ನಮ್ಮದು ಅಜ್ಞಾನ ಕೂತಿದೆ. ಹೇಗಿದೆ ಸದಾಶಿವಬ್ರಹ್ಮಣ್ಯರ ಚಿಂತನೆ ನೋಡಿ. ಅದಕ್ಕಾಗಿ ಮತ್ತೆ ಮತ್ತೆ ಆವೃತ್ತಿಯನ್ನು ಹೇಳೋದು, ಮತ್ತೆ ಮತ್ತೆ ಅನುಷ್ಠಾನವನ್ನು ಹೇಳೋದು. ಈಗ ಇದು ಮುಂದಿನ ಭಾಗ. ಈಗ ಇದು ನಾನು ಇದನ್ನು ತೋಳ್ತೇನೆ ಈಗ ಮತ್ತೆ ವಾಪಸ್. ಈಗ ಇದನ್ನು ಇಟ್ಕೊಂಡು ಬೇಕಾದ್ರೆ ಹೇಳ್ತೇನೆ. ಈಗ ಇದು ಹೇಗೆ ಹೋಗುತ್ತೆ ಅಂದರೆ, ನಾವು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಅನುಸಂಧಾನ ಮಾಡಿದಾಗ ಬುದ್ಧಿ ಮೊದಲು ಸ್ವಚ್ಛವಾಗುತ್ತೆ. ಅಂತಃಕರಣ ಅಂತ ಇಟ್ಕೊಳ್ಳಿ. ಈ ಆಮ ಹೃದಯನ ತೋರಿಸಿದ್ದಾನೆ ಚಿತ್ರದಲ್ಲಿ ಸದ್ಯಕ್ಕೆ. ಈಗ ಬಿತ್ತು ಅಷ್ಟಕದ ಜ್ಞಾನ, ದಕ್ಷಿಣಾಮೂರ್ತಿಯ ಸ್ವರೂಪ ಚೈತನ್ಯ ಬಿತ್ತು ನಮ್ಮ ಮನಸ್ಸಿನಲ್ಲಿ, ಅಂದರೆ ಬುದ್ಧಿಯಲ್ಲಿ. ಬುದ್ಧಿ ಸ್ವಚ್ಛವಾಯಿತು, ಬುದ್ಧಿ ಪ್ರಖರವಾಯಿತು. ಅದು ಪ್ರಖರವಾಗ್ತಾ ಇದ್ದ ಹಾಗೆ ಅದರ ಪರಿಣಾಮ ಶರೀರದ ಎಲ್ಲ ಭಾಗಗಳಿಗೂ ಹೋಗಿಯೇ ಹೋಗುತ್ತೆ. ಯಾಕಂದರೆ ಎಲ್ಲವನ್ನು ನಿಯಂತ್ರಣ ಮಾಡೋದು ಬುದ್ಧಿ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಮತ್ತೆ ತಕ್ಷಣ ಅದರ ಹತ್ತಿರದ್ದು ಮನಸ್ಸು, ಮನಸ್ಸಿಗೆ ಹೋಗುತ್ತೆ ಅದರ ಪ್ರಭಾವ. ಮನಸ್ಸು ದೃಢವಾಗುತ್ತೆ, ಬಲವಾಗುತ್ತೆ, ಸಮರ್ಥವಾಗುತ್ತೆ. ಆ ಮನಸ್ಸು ಮತ್ತೆ ಇಡೀ ಶರೀರ ವ್ಯಾಪಿಯಾಗಿರೋದ್ರಿಂದ ಇಡೀ ಅದರ ಪ್ರಭಾವ ಶರೀರದ ಸಮಸ್ತ ಅವಯವಗಳಿಗಾಗುತ್ತೆ. ಆದ್ದರಿಂದಲೇ ಈ ಥರದ ಅಷ್ಟಕಗಳನ್ನಾಗಲಿ ಅಥವಾ ಉಪದೇಶಗಳನ್ನಾಗಲಿ ನಾವು ಅನುಸಂಧಾನ ಮಾಡಿದಾಗ ಆಗೋದು ಯದ್ಯಪಿ ಮನಸ್ಸಿನಲ್ಲಿ ಪರಿಣಾಮ ಮೊದಲಿಗಾದರೂ ಅಥವಾ ಬುದ್ಧಿಯಲ್ಲಿ ಪರಿಣಾಮ ಆದರೂ ಕೂಡ ಅದು ನಮ್ಮ ಆರೋಗ್ಯವನ್ನು ಸರಿ ಮಾಡೋದು. ಇದೊಂದು ಶಬ್ದ ಸಾಕು ಅಂತ ನಾನು ಭಾವಿಸ್ತೇನೆ. ಎಷ್ಟೋ ಜನಕ್ಕೆ ಇದೊಂದು ಪ್ರಶ್ನೆ, ಏನು ಜಪ ಮಾಡಿದ್ರಿಂದ ಆರೋಗ್ಯ ಸರಿಯಾಗೋದು ಹೇಗ್ರಿ? ಇದು ಮೂಢನಂಬಿಕೆ. ಇದು ಏನು ಯಾರೋ ಹೇಳಿದ್ರು ಅದನ್ನು ನೀವು ಮಾಡ್ಕೊಂಡು ಬರ್ತಿದ್ದಾರೆ ಅಂತ. ಇದೇ ಸರಿಯಾದ ನಂಬಿಕೆ ವಾಸ್ತವವಾಗಿ. ಏನು ಕಾರಣ ಅಂದರೆ ಇದೇ ಕಾರಣ. ನೀವು ಔಷಧಿ ಕೊಟ್ಟಿದ್ದಾದರೂ ಆ ಕಡೆ ಈ ಕಡೆ ಆಗ್ಬೋದು, ಆದರೆ ಸರಿಯಾಗಿ ಜಪ ಮಾಡಿದ್ದೇ ಆದರೆ ಅದು ಸುತರಾಮ್ ಆ ಕಡೆ ಈ ಕಡೆ ಆಗೋದಕ್ಕೆ ಸಾಧ್ಯವಿಲ್ಲ. ಪರಿಣಾಮ ಆಗಲೇಬೇಕು. ಯಾಕಂದರೆ ಅದರಲ್ಲಿರೋ ಶಕ್ತಿ ಅಂತಹದ್ದು. ಆ ಶಕ್ತಿ ನಮ್ಮ ಬುದ್ಧಿ ಅದನ್ನು ಪ್ರೇರೇಪಿಸುತ್ತೆ. ಬುದ್ಧಿ ಮನಸ್ಸನ್ನು, ಮನಸ್ಸು ಸಕಲ ಇಂದ್ರಿಯಗಳನ್ನು ಅಥವಾ ಶರೀರದ ಸಮಸ್ತ ಅವಯವಗಳನ್ನು. ಅದಕ್ಕಾಗಿ ಈಗಲೂ ಕೂಡ ನಮ್ಮ ನಿಮ್ಮೆನ್ಸ್ ಮೊದಲಾದಂಥ ಸಂಸ್ಥೆಗಳು ಸಂಶೋಧನೆ ಮಾಡುವಾಗ ಏನು ಕಂಡುಕೊಂಡರು, ಇದೆಲ್ಲವೂ ಕೂಡ ನ್ಯೂರಾನ್ ಇದನ್ನು ಬಲಪಡಿಸುವಲ್ಲಿ ಅದ್ಭುತವಾದಂಥ ಪಾತ್ರವನ್ನು ನಿರ್ವಹಿಸ್ತವೆ ಅಂತ ಈಗ ನಮ್ಮ ವಿಜ್ಞಾನ ಈಗ ಸಂಶೋಧನೆ ಮಾಡಿ ಹುಡುಕಿದ್ದೀಗ. ಅಂತಂದರೆ ಆಗ ಇಡೀ ದೇಹದ ಮೇಲೆ ಪರಿಣಾಮ ಆಗೋದಲ್ಲಿ ಯಾವುದೇ ಸಂದೇಹವಿಲ್ಲ. ಅಲ್ಲ, ನಾನು ಉಲ್ಲೇಖ ಮಾಡೋದು ಯಾತಕ್ಕಾಗಿ ಅಂದರೆ, ನಾಳೆ ನಮ್ಮ ಯುವಕರಿಗೆ ಇದನ್ನು ಹೇಳುವಾಗ ಆಯಿತು ನಮ್ಮ ಬುದ್ಧಿ ಏನೋ ಅದು ಸ್ವಲ್ಪ ಆಯಿತು ಅಂತ ಹೇಳಿದ್ದು ನೀವು ಸ್ವಲ್ಪ ಮಟ್ಟಿಗೆ ತೊಗೊಳ್ಬೋದು, ಆದರೆ ನಮಗೆ ಬೇರೆಲ್ಲ ಇದೆಯಲ್ಲ ನಮ್ಮ ಬಯಕೆಗಳು, ಅದಕ್ಕೆಲ್ಲ ಈ ದಕ್ಷಿಣಾಮೂರ್ತಿ ಅಷ್ಟಕ್ಕೆ ಏನು ಪ್ರಯೋಜನ ಅಂತ ಮತ್ತೆ ಪುನಃ ಪ್ರಶ್ನೆ ಬಂದೇ ಬರುತ್ತೆ. ಮೊನ್ನೆ ನಿನ್ನೆಲ್ಲ ನಾವು ಅಭಿಪ್ರಾಯ ಪಟ್ಟವಲ್ಲ, ಆಧ್ಯಾತ್ಮ ಅನುಭವಕ್ಕಿಂತ ಸ್ವಲ್ಪ ಲೌಕಿಕವಾದ ಏನಾದ್ರು ಹೇಳಿದರೆ ಬೇಗ ಬೇಗ ಬರ್ಬೋದೇನೋ ನಮ್ಮವರು ಅಂತ. ಹೌದು, ಅದು ಸಂದೇಹವಿಲ್ಲ. ಲೌಕಿಕ ಫಲಗಳು ಕೂಡ ನಮಗೆ ತನ್ನಿಂತಾನೆ. ಇದನ್ನು ಶಾಸ್ತ್ರ ಹೇಳೋದು, ಜ್ಞಾನಿಗಳು ಹೇಳೋದು ಹೇಗೆ ಅಂದರೆ, ಇದಕ್ಕೆ ನಾವು ವಿಶೇಷ ಪ್ರಯತ್ನ ಮಾಡಬೇಕಾದ್ದೇ ಇಲ್ಲ. ಅದು ಇಷ್ಟು ಮಾಡಿದ್ರಿಂದಲೇ ತನ್ನಿಂತಾನೆ ನಮಗೆ ಅದು ಉಂಟಾಗಿಯೇ ಆಗುತ್ತೆ. ಅದಕ್ಕಾಗಿ ನೀವು ಗಮನಿಸಿರ್ಬೋದು, ಇದು ನಮ್ಮವರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಪಾಪ ಕಷ್ಟಪಡ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಏನು ವಿಷಯ ಅಂತಂದರೆ, ಅವರಿಗೆ ಸಮಸ್ಯೆ ಏನು ಅಂತಂದರೆ, ಅಲ್ಲ ಇವರು ಒಳ್ಳೆ ಅನುಷ್ಠಾನ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ನಮ್ಮ ಹಾಗೆ ಅವರಿಗೂ ಎಲ್ಲವೂ ಇದೆ ತೊಂದರೆಗಳು ಅಂತ. ಅವರು ಅಲ್ಲಿಂದಲ್ಲಿಗೆ ಸಮೀಕರಣ ಮಾಡ್ತಾರೆ, ಅದನ್ನು ಈಕ್ವೇಷನ್. ವಾಸ್ತವಿಕ ಹಾಗಿಲ್ಲ. ಅವ್ರು ಏನು ತಿಳ್ಕೊಳ್ತಾರೆ, ವಿವೇಕದಿಂದ ತಿಳ್ಕೊಂಡಿರ್ತಾರೆ ಅಂದರೆ, ಅದು ಶರೀರಕ್ಕೆ ಬರತಕ್ಕಂಥದ್ದು ಬರುತ್ತೆ, ಅದರ ಬಗ್ಗೆ ನಾವು ಯಾಕೆ ಚಿಂತೆ ಮಾಡಬೇಕು? ಕರ್ಮ ಸೌದು ಹೋಗುತ್ತೆ ಅದು.
ನಾವು ಚಿಂತನೆ ಮಾಡಬೇಕಾದ್ದು ಬೇರೆ ಅಂತ ಅವರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಅಷ್ಟಾದರೂ ಕೂಡ ಸಾಮಾನ್ಯರಿಗೆ ಬರತಕ್ಕಂಥ ರೋಗಗಳ ರೀತಿಯಲ್ಲಿ ಬಾಧೆಯಾಗಲಿ ಅಥವಾ ಬಾಧೆ ಬಂದಾಗ ಅದನ್ನು ಒಂದು ಅನುಭವವಾಗಲಿ ಸುತರಾಮ್ ಅಂಥವರಿಗಿರೋದಿಲ್ಲ. ಅದೇ ವೈಶಿಷ್ಟ್ಯ. ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಮ ಜನ. ಅದರ ಬದಲು ನಮಗಿದ್ದಾಗ ಅವರಿಗೂ ಇದೆ, ಮತ್ತೇನು ವಿಶೇಷ ಅಂತ ಹೀಗೆ ಲೆಕ್ಕಾಚಾರ. ಹಾಗಿಲ್ಲ. ವಾಸ್ತವವಾಗಿಯೂ ಕೂಡ ಅದು ಶರೀರಕ್ಕೆ ಬರತಕ್ಕಂಥದ್ದು ಅನ್ನತಕ್ಕಂಥ ಅದ್ಭುತವಾದ ಒಂದು ವಿವೇಕ ಅವರಲ್ಲಿ ಇರುವುದೇ ಅದಕ್ಕೆ ಮುಖ್ಯವಾದ ಕಾರಣ. ಇಲ್ಲ ಅಂತಂದರೆ ವೃದ್ಧ ನರಸಿಂಹಾರತಿಗಳ ಮಾತನ್ನೇ ಹೇಳೋದಾದರೆ, ಮನಸ್ಸು ಮಾಡಿದರೆ ಅದನ್ನು ದೂರ ಮಾಡೋದು ಏನು ದೊಡ್ಡ ವಿಷಯವಲ್ಲ. ಆದರೆ ಅವರಿಗೆ ಭಯ ಏನಂತೆ ಅಂದರೆ, ಅವರು ವೃದ್ಧ ನರಸಿಂಹಾರತಿಗಳು ಅವರಿಗೆ ಸಿಕ್ಕಾಪಟ್ಟೆ ಶೀತ ಜ್ವರ, ಪದೇ ಪದೇ ಅದು ತೊಂದರೆ ಕೊಡ್ತಾ ಇತ್ತಂತೆ. ಆಗ ಅವರು ಏನು ಮಾಡ್ತಾಯಿದ್ರು, ಅನುಷ್ಠಾನ ಬಿಡುವಂಗಿಲ್ಲ, ಚಂದ್ರಮೌಳೀಶ್ವರನ ಪೂಜೆ ಬಿಡುವಂಗಿಲ್ಲ. ಅದಕ್ಕೆ ಅವರು ಮಾಡ್ತಾ ಇದ್ದೀರಿ ಏನಂದರೆ, ಸ್ನಾನ ಮಾಡಬೇಕಲ್ಲ, ಸನ್ಯಾಸಾದ ಮೇಲೆ ತ್ರಿಶ್ರವಣ ಸ್ನಾನ ಅಂತೂ ಕಟ್ಟುಬಟ್ಟು ಮಾಡಲೇಬೇಕು, ಪೂಜೆಗೂ ಮಾಡಲೇಬೇಕು. ವಿಶೇಷವಾಗಿ ಜ್ವರ ಸಿಕ್ಕಾಪಟ್ಟೆ 104 ಡಿಗ್ರಿ ಬಂದಾಗ ಅದು ಹೇಗೆ ಸ್ನಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಏನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ವೃದ್ಧ ನರಸಿಂಹಾರತಿಗಳು ಏನು ಮಾಡ್ತಾಯಿದ್ರಂತೆ, ತಮ್ಮ ಜ್ವರ ಬಂದಾಗ ಪೂಜೆ ಹೊತ್ತಿಗೆ ಬಂತು, ಸ್ನಾನದ ಹೊತ್ತಿಗೆ ಬಂತು ಅಂದರೆ ಅದನ್ನು ಆವಾಹನೆ ಮಾಡಿ, ಅದನ್ನು ಆಕರ್ಷಣೆ ಮಾಡಿ ತೆಗೆದು ಅದನ್ನು ತಮ್ಮ ದಂಡಕ್ಕೆ ಆವಾಹನೆ ಮಾಡ್ತಿದ್ರಂತೆ. ದಂಡ ನಡುಗ್ತಾ ಇತ್ತಂತೆ ಜ್ವರ. ಈಗ ದಂಡಕ್ಕೆ ಜ್ವರ. ಇದನ್ನು ನೋಡಿದವರು ಕೇಳಿದರು. ಆಮೇಲೆ ಗುರುಗಳೇ ಇದು ಏನು ಸಮಾಚಾರ ಇದು ಅಂತ ಸುಮ್ಮನೆ ಸಮಾಧಾನದಿಂದ ಕೂತಿದ್ರು ಅವರು. ಆಮೇಲೆ ಕೇಳಿದ್ರಂತೆ, ಅಲ್ಲ ತಮ್ಮ ಶಕ್ತಿ ಇಷ್ಟು ಅದ್ಭುತವಾಗಿದೆ ಅಂದಮೇಲೆ ಅದನ್ನು ಗುಣ ಮಾಡ್ಬೋದಲ್ಲ ಆ ಜ್ವರವನ್ನು, ಸುಮ್ಮನೆ ಆ ದಂಡಕ್ಕೆ ಅದನ್ನು ಯಾಕೆ ಇದು ಮಾಡಬೇಕು ಅಂತ. ಅದಕ್ಕೆ ವೃದ್ಧ ನರಸಿಂಹಾರತಿಗಳು ಹೇಳಿದ್ರಂತೆ, ನೀವು ಹೇಳಿದ ಸರಿ ಇದೆ, ನಾನು ಬೇಕಾದ್ರೆ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ, ನಾನು ಬೇಡ ಅಂತ ಮಾಡ್ತಾ ಇಲ್ಲ ಅಂತ. ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಅವ್ರು ಹೇಳಿದರು, ಇಲ್ಲಪ್ಪ, ಅದು ನಾನೇನಾರದು ಅದನ್ನು ಗುಣ ಮಾಡಬೇಕು ಅಂತ ಹೊರಟು ಅನುಭವಿಸದೆ ಕೂತರೆ ಮತ್ತೆ ಇನ್ನೊಂದು ಜನ್ಮ ನಾನು ಪಡಿಬೇಕು ಅದನ್ನು ಅನುಭವಿಸೋದಕ್ಕೆ. ನಾನು ಅದು ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅದು ಈ ಜನ್ಮದಲ್ಲಿ ಹೋಗಲಿ ಕಳೆದು ಅಂತ. ಇದು ಜ್ಞಾನಿಗಳು ನಡ್ಕೊಂಡ ರೀತಿ. ಹಾಗಾಗಿ ನಾವು ಈ ಥರದ ಅಷ್ಟಕವೇ ಮೊದಲಾದಂಥ ಶ್ರೇಷ್ಠವಾದ ಉಪದೇಶಗಳನ್ನು ಅನುಷ್ಠಾನ ಮಾಡಿದಾಗ ಅದು ಬೇರೆ ಕಡೆಗೆ ಪರಿಣಾಮವನ್ನು ಕೊಡೋದಿಲ್ಲ, ಅಥವಾ ಅನುಷ್ಠಾನ ಮಾಡ್ತಕ್ಕಂಥವರಿಗೆ ಅದು ಕೊಡೋದೇ ಇಲ್ಲ ಅಂದಮೇಲೆ ನಾವು ಇದೆಲ್ಲ ಸಮೀಕರಣ, ಅದು ವಿವೇಕದ ಸಮೀಕರಣ ಅಲ್ಲ ಅಂತಲೇ ತೀರ್ಮಾನ ಆಗೇ ಆಗುತ್ತೆ. ಪರಿಣಾಮ ಬುದ್ಧಿ ಮನಸ್ಸಿಗೆ ಎರಡಕ್ಕೆ ಆಯಿತು ಅಂತಂದರೆ ಸಮಗ್ರ ಶರೀರಕ್ಕೆ ಅದು ಆಗಲೇಬೇಕು, ಆಗೇ ಆಗುತ್ತೆ. ಹಾಗಾಗಿ ಮತ್ತೆ ನಾವು ಲೌಕಿಕದ ಬಗ್ಗೆ ಹೇಳಬೇಕಾದ್ರೆ ಎಷ್ಟು ಬೇಕಾದರೂ ನಾವು ವಿಸ್ತಾರವಾಗಿ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಮಹತ್ವವನ್ನು ಹೇಳೋದಕ್ಕೆ ಯಾವುದೇ ಅಭ್ಯಂತರವಿಲ್ಲ. ಖಂಡಿತವಾಗಿ ಅದೆಲ್ಲ ಆಗಿಯೇ ಆಗುತ್ತೆ. ಈಗ ಪ್ರಶ್ನೆ ಇದ್ದರೆ ಕೇಳಿ ಇಷ್ಟರ ವಿಷಯದಲ್ಲಿ. ಶ್ರೀ ಗುರುಭ್ಯೋ ನಮಃ. ಅದು ಮಂತ್ರದ ಜಪ ಆವೃತ್ತಿ ಬಗ್ಗೆ ಹೇಳಿದ್ದು, ಅದು ಮಂತ್ರದ ಅರ್ಥ ಪರಿಪೂರ್ಣವಾಗಿ ಮನಸ್ಸಿನಲ್ಲಿ ಇದ್ದ ಆವೃತ್ತಿ ಅಂತ ಅಲ್ಲಿ ಹೇಳಿದೆಯೋ ಅಥವಾ ಹೇಗೆ ಅಂತ? ಎರಡೂ ಆಗ್ಬೋದು. ನೇರ ಮಂತ್ರ ಅರ್ಥ ಅನುಸಂಧಾನ ಇಲ್ಲದೆ ಮಂತ್ರವನ್ನು ಆವೃತ್ತಿ ಮಾಡಿದರೂ ಇದೇ ಆವೃತ್ತಿಯೇ. ಅರ್ಥ ಪುರಸ್ಸರವಾಗಿ ಮಾಡಿದರೂ ಕೂಡ ಅರ್ಥ ಪುರಸ್ಸರವಾದ ಆವೃತ್ತಿ ಅಂತ. ಆವೃತ್ತಿ ಎರಡು ದೃಷ್ಟಿಯಿಂದ ಆವೃತ್ತಿ. ಅಲ್ಲಿ ಪೂರ್ವ ಪಕ್ಷ ಕೇಳಿದ್ದು ವಿಷಯ ಆವೃತ್ತಿ ಅಂತ ಅಲ್ಲಿ ಹೇಳಿದ್ರಲ್ಲ, ಪೂರ್ವ ಪಕ್ಷ ಬರೀ ವಿಷಯ ಆವೃತ್ತಿ ಆಗ್ಬೋದು, ಅಕ್ಷರ ಆವೃತ್ತಿ ಬೇಡ ಅಂತ ಆಗುದಿಲ್ಲ ಅಂತ ನಿರಾಕರಣೆ ಮಾಡೈತಲ್ಲ. ಅಂದ್ರೆ ಅಲ್ಲಿ ಅವ್ರ ಅಭಿಪ್ರಾಯ ಅದು ಬರೀ ಅರ್ಥದ ಆವೃತ್ತಿ, ಬರೀ ವೃತ್ತಿ ಮಾತ್ರ ಅಂತ. ಆವೃತ್ತಿ ಕೇವಲ ವೃತ್ತಿಗೆ, ವಿಷಯಕ್ಕಲ್ಲ. ಹಾಗೆ ಅಂತಂದರೆ ಘಟಾದಿಗಳು ಕೂಡ ಆವರ್ತನೆಯನ್ನು ಮನಸ್ಸಿನ ಒಳಗಡೆ ಆಗಬೇಕಾದಿತ್ತು, ಅವುಗಳ ಆವರ್ತನೆ ಆಗಬೇಕಾದ ಉದಾಹರಣೆ ಕೊಟ್ಟರಲ್ಲ. ಹಾಂ, ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ಬೇರೆ ಯಾವುದಾದ್ರು ಉಪಾಸನೆಯನ್ನು ಇಟ್ಕೊಂಡಿದ್ದವರು, ದೇವಿ ಉಪಾಸಕರಾದವರು ಅಥವಾ ಮತ್ತೊಂದು ರಾಮನ ಉಪಾಸನೆಯನ್ನು ಮಾಡ್ತಾ ಇದ್ದವರು, ಅವರು ಈ ದಕ್ಷಿಣಾಮೂರ್ತಿ ಚಿಂತನೆಯನ್ನೇ ಅವರ ಉಪಾಸ್ಯ ದೇವತೆಯಲ್ಲಿ ನೋಡಿಕೊಂಡು ಇದು ಮಾಡಬೇಕಾ ಅಥವಾ ದಕ್ಷಿಣಾಮೂರ್ತಿಯನ್ನೇ ಉಪಾಸನೆ ಮಾಡಬೇಕಾ? ಆ ಗೊಂದಲಕ್ಕೆ ಅವಕಾಶ ಬೇಡ. ಯಾಕೆ ಅಂತ ನಾನು ಹೇಳ್ತೇನೆ. ಆಮೇಲೆ
ನಾವು ಇಷ್ಟನ್ನು ಮೊದಲು ತೀರ್ಮಾನ ಮಾಡಿಕೊಳ್ಬೇಕು. ಏನು ಅಂತಂದರೆ, ಈಗ ಇದು ಮನಸ್ಸಿಗೆ ಬಂತು ಅಂತಂದರೆ, ಅಂದರೆ ಪ್ರಕ್ರಿಯೆ ಬಂತು ಅಂತಂದರೆ ಆಗ ಇದಕ್ಕೆಲ್ಲ ನಾವು ಬಹಳ ಚೆನ್ನಾಗಿ ಸಮಾಧಾನ ಮಾಡಿಕೊಳ್ಬೋದು. ಹೇಗೆ ಅಂತ ಹೇಳ್ತೇನೆ. ಈ ದಕ್ಷಿಣಾಮೂರ್ತಿ ಅಷ್ಟಕದ ಕುರಿತಿಗೆ ನಾವು ಚಿಂತನೆ ಮಾಡ್ತಾ ಇರೋದ್ರಿಂದ ನಾನು ಅದರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತೇನೆ ಅನ್ನೋ ಕಾರಣಕ್ಕೆ ಬೇರೆ ಮಂತ್ರಗಳಾಗಲಿ ಅಥವಾ ಶ್ಲೋಕಗಳಾಗಲಿ ಅಲ್ಲ ಅಂತಲ್ಲ. ಅರ್ಥ ಏನು ಅಂತಂದರೆ, ಒಂದು ವೇಳೆ ದಕ್ಷಿಣಾಮೂರ್ತಿ ಅಷ್ಟಕದಂತೆಯೇ ಪರಿಪೂರ್ಣವಾಗಿ ಸ್ಪಷ್ಟವಾದ ಚೈತನ್ಯ ವಸ್ತುವನ್ನು ಕುರಿತು ಹೇಳುತ್ತೆ ಅಂತಂದರೆ ಆಗ ಅದಕ್ಕೂ ಅಷ್ಟೇ ಮಹತ್ವ ಇದೆ. ಯಾವುದೇ ಅಭ್ಯಂತರ ಇಲ್ಲ, ಅದು ಸಂದೇಹವೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ನಾನೀಗ ಉದಾಹರಣೆಗೆ ಅಷ್ಟಕ ಅಲ್ಲ, ಭಾಷ್ಯ ಪಂಕ್ತಿಗಳು, ಭಗವತ್ಪಾದರ ಭಾಷ್ಯ ಪಂಕ್ತಿಗಳು. ನನಗೆ ಪಾಠ ಮಾಡುವಾಗ ಶ್ರೀಮಾನ್ ವಿದ್ವಾನ್ ಕೃಷ್ಣಜಯಸರು ಹೇಳ್ತಾ ಇದ್ದಿದ್ದೊಂದು ಉದಾಹರಣೆ ನಾನು ಎಲ್ಲ ಕಡೆ ಉಲ್ಲೇಖ ಮಾಡ್ತೇನೆ. ಸಿಟ್ಟೆ ಮೊದಲಾದ್ದು ಭಾಷ್ಯದ ಪಂಕ್ತಿ ಓದಿದ್ರಿಂದ, ಪಾರಾಯಣ ಮಾಡಿದ್ರಿಂದ ಅಥವಾ ಅದರ ವಿಚಾರ ಕೇಳಿದ್ರಿಂದ ಕಡಿಮೆಯಾಗುತ್ತೆ, ಆಗಿದೆ. ಅವರೇ ಉದಾಹರಣೆ ಕೊಟ್ಟಿದ್ದು. ಯಾವ ಉದಾಹರಣೆ ಅಂದರೆ, ಅವರೊಬ್ಬರು ಗೃಹಸ್ಥರಿಗೆ ಪಾಠ ಮಾಡ್ತಾ ಇದ್ರು ಅಂತ. ಒಂದು ವರ್ಷ ಆಯಿತು, ಒಂದು ದಿವಸ ಪಾಠ ಮಾಡ್ತಾ ಇದ್ದಾರೆ, ಅವರ ಮನೆಯವರು ಬಂದುಬಿಟ್ರು. ಬಂದು ಅಲ್ಲಿ ದೂರ ನಿಂತರೆ ಪರವಾಗಿಲ್ಲ, ಹತ್ರ ಬಂದರು. ಪಾಠ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ಬಂದರು. ಕೃಷ್ಣ ಸ್ವಲ್ಪ ಇರಸುಮುರುಸ ಆಯಿತು. ವೇದಾಂತ ಪಾಠ ನಡೀತಾ ಇದೆ, ಮನೆಯವರು ಬಂದ್ರಲ್ಲ ಹತ್ತಿರ, ಯಾಕೆ ಬಂದರು ಇವರು, ಏನು ಕಾರಣ ಅಂತ ಸ್ವಲ್ಪ ಸಂದೇಹ ಆಯಿತು. ಸರಿ, ಹತ್ರಕ್ಕೆ ಬಂದರು, ನಮಸ್ಕಾರ ಮಾಡಿದರು. ಏನಮ್ಮ ನೀವೇನು ಬಂದ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿಮಗೆ ಧನ್ಯವಾದ ಹೇಳೋಣ, ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಂತ. ನನಗೆ ಯಾಕೆ ಥ್ಯಾಂಕ್ಸ್, ನಾನೇನು ಮಾಡಿದೆ ನಿಮಗೆ, ಸಾಕು, ಏನು ಉಪಕಾರ ಮಾಡಲಿಲ್ವಲ್ಲ ಅಂತ ಹೇಳಿದ್ರಂತೆ. ಇಲ್ಲ, ನೀವು ಭಾಳ ದೊಡ್ಡ ಉಪಕಾರ ಮಾಡಿದ್ರಿ. ಅರೆ, ನನಗೆ ಗೊತ್ತೇ ಇಲ್ಲವೇ ನಿಮಗೆ ಉಪಕಾರ ನಾನು ಮಾಡಿದ್ದು ಅಂತಂದ್ರಂತೆ. ಭಾಳ ದೊಡ್ಡ ಉಪಕಾರ ಮಾಡಿದ್ರಿ ನೋಡಿ, ನಿಮ್ಮ ಮುಂದೆ ಕೂತಿದಾರಲ್ಲ ನಮ್ಮ ಮನೆಯವರು ಅಂತಂದ್ರಂತೆ. ಹೌದು, ಅವರು 1 ವರ್ಷದ ಹಿಂದೆ ಹೇಗಿದ್ದರು ಮನೆಯಲ್ಲಿ ಅಂತ ನಿಮಗೆ ಗೊತ್ತಾ, ಹೇಳಿದ್ದಾರಾ? ಅಯ್ಯಯ್ಯೋ, ನಾವು ದೂರ್ವಾಸರ ಹೆಸರು ಮಾತ್ರ ಕೇಳಿದ್ದು, ದೂರ್ವಾಸರು ಹೇಗಿದ್ದಾರೆ ಅಂತ ಇವ್ರನ್ನ ನೋಡಿ ನಮ್ಗೆ ಅರ್ಥ ಆದ್ದು. ಹಿಡಿದ್ರೆ ಮುಟ್ಟಿದ್ರೆ ಸಿಟ್ಟು 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 ಸಿಟ್ಟು. ಅದು ಏನು ಮಂತ್ರ ಮಾಡಿದರೋ ಗೊತ್ತಿಲ್ಲ, ನಿಮ್ಮ ಹತ್ರಕ್ಕೆ ಬಂದು ಈಗ 1 ವರ್ಷ ಆಯಿತು, ಸಾಧು ಅಂದರೆ ಪರಮಸಾಧು ಆಗಿಬಿಟ್ಟಿದ್ದಾರೆ. ಈಗ ಯಾವ ಸಿಟ್ಟು ಇಲ್ಲ, ಏನಿಲ್ಲ. ಇಂಥ ಉಪಕಾರಕ್ಕೆ ನಾವೇನೇನು ಮಾಡಬೇಕು, ಅದಕ್ಕೋಸ್ಕರ ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಂದಿದೆ ಅಂತ. ಆವಾಗ ಕೃಷ್ಣಜೀವಸರು ಹೇಳಿದ್ರಂತೆ, ಇಲ್ಲ ಇಲ್ಲ, ಅದು ಧನ್ಯವಾದ ನನಗಲ್ಲ, ಶಂಕರ ಭಗವತ್ಪಾದರಿಗೆ ಹೇಳಿ ನೀವು. ಯಾಕೆ ಅಂದರೆ ನೋಡಿ, 1 ವರ್ಷದಿಂದ ಅವರಿಗೆ ನಾನು ಸೂತ್ರ ಭಾಷ್ಯ ಪಾಠ ಮಾಡ್ತಾ ಇದ್ದೇನೆ. ಈ ಸೂತ್ರ ಭಾಷ್ಯದಲ್ಲಿ ಇನ್ನು ಏನೂ ಬರೋದಿಲ್ಲ, ಅಶುದ್ಧ ಚೈತನ್ಯದ ವಿಚಾರ ಅಷ್ಟೇ ಬರೋದು. ಅದನ್ನು ಮತ್ತೆ ಮತ್ತೆ ಪ್ರತಿಯೊಂದು ಸೂತ್ರದಲ್ಲಿಯೂ ಸ್ಪಷ್ಟ ಮಾಡ್ತಾ ಹೋಗ್ತಾರೆ ಸೂತ್ರಕಾರರು, ಭಾಷ್ಯಕಾರರು ಅದನ್ನು ವಿಸ್ತಾರವಾಗಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಅದರ ಚಿಂತನೆಯನ್ನು ಅವರು ಮಾಡಿದ್ರಿಂದ ಬಹುಶಃ ನೀವು ಹೇಳೋ ಸತ್ಯ ಆದರೆ ಅದು ಆಗಿರೋದು ಹೊರತು ನನ್ನ ಪಾಠದಿಂದ ಅಥವಾ ನಾನು ಅವರಿಗೆ ನನಗೆ ಗೊತ್ತೇ ಇಲ್ಲ, ನೀವು ಹೇಳೋವೇ ಗೊತ್ತು ಅವ್ರಿಗೆ ಸಿಟ್ಟಿಷ್ಟಿದೆ ಅಂತ ಹೇಳಿ. ಹಾಗಾಗಿ ನಾನು ಸಿಟ್ಟಿನ ಬಗ್ಗೆ ನೀವು ಸಿಟ್ಟು ಕಮ್ಮಿ ಮಾಡಿ, ಚೆನ್ನಾಗಿರೋದಿಲ್ಲ ಅಂತ ಹೇಳಲಿಕ್ಕೆಲ್ಲ ಹೋಗಲೇ ಇಲ್ಲ. ಹಾಗೆ ನಿಮ್ಮ ಧನ್ಯವಾದ ಎಲ್ಲ ಶಂಕರ ಭಗವತ್ಪಾದರಿಗೆ ಏನಂತೆ. ಅದಕ್ಕಾಗಿ ನಾನು ಹೇಳಿದೆ, ದಕ್ಷಿಣಾಮೂರ್ತಿ ಅಷ್ಟಕ ನಮಗೆ ವಿಷಯ ಅದಾದ್ರಿಂದ ನಾನು ಹೇಳ್ತಾ ಇದ್ದೇನೆ. ಹಾಗೇನಿಲ್ಲ, ಆ ರೀತಿಯ ಯಾವುದೇ ಇನ್ನು ನಮ್ಮ ಗ್ರಂಥಗಳಲ್ಲಿ, ಪ್ರಾಚೀನ ನಮ್ಮ ಶಾಸ್ತ್ರ ಗ್ರಂಥಗಳಿರ್ಬೋದು, ಪುರಾಣ ಇರ್ಬೋದು ಅಥವಾ ಬೇರೆ ಯಾವುದಲ್ಲೇ ಇರ್ಬೋದು, ಮಹತ್ವ ಇದೆ, ಅದರ ಸಂದೇಹ ಇಲ್ಲ ಅದರಲ್ಲಿ. ಆದರೆ ದೇವತಾ ಸ್ತೋತ್ರಗಳು ಬೇಕು, ಉದಾಹರಣೆಗೆ ನನಗೆ ತಗೊಳ್ಳೋದು. ಹಾಗೆ ಇನ್ನು ಮತ್ತೆ ನೀವು ಬೇರೆ ಉದಾಹರಣೆ ಇಟ್ಟುಕೊಳ್ಬೇಕು. ಅವುಗಳು ಒಂದು ವೇಳೆ ಇಷ್ಟು ಸಮರ್ಪಕವಾಗಿಲ್ಲದೇ ಇದ್ದರೆ, ದಕ್ಷಿಣಾಮೂರ್ತಿ ಅಷ್ಟಕದಷ್ಟು ಸಮರ್ಪಕವಾಗೋದಿಲ್ಲ. ಅಂದರೆ ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತಿಲ್ಲ, ಈ ರೀತಿಯ ಒಂದು ಚಿತ್ರಣವನ್ನು ಕೊಡದೇ ಹೋದರೆ, ದೇವತಾ ಚಿತ್ರಣವನ್ನು, ಆಗ ಅದರ ಫಲ ನಿಧಾನವಾಗಿ ಆಗುತ್ತೆ, ನಿಧಾನವಾಗಿ ಆಗುತ್ತೆ. ನಾನು ಇಲ್ಲೇ ಹೇಳ್ತೇನೆ ಈಗ ದಕ್ಷಿಣಾಮೂರ್ತಿ ಸ್ತೋತ್ರ. ನೋಡಿ ಗೋಪಾಲಕೃಷ್ಣವರೇ, ದಕ್ಷಿಣಾಮೂರ್ತಿ ಅಷ್ಟಕ ಯಾಕೆ ಹೇಳಬೇಕು ಅಂತ ಹೇಳೋದನ್ನು ಈ ಗುರುತು ಮಾಡ್ಕೊಳ್ಳಿಕ್ಕೆ ಆಗುತ್ತಾ ನೋಡಿ. ಈಗ ಈ ನೋಡಿ ಗೋಪಾಲಕೃಷ್ಣವರೆಲ್ಲ ಇದನ್ನು ಸಾಕಷ್ಟು ಅಭ್ಯಾಸ ಮಾಡಿದ್ದಾರೆ. ಈಗ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಅಭಿಯಾನ ಸಮಯದಲ್ಲಿ ದಕ್ಷಿಣಾಮೂರ್ತಿ ಅಷ್ಟಕದ್ದು ಅವರಿಗೆ ಅಭ್ಯಾಸ ಆಗಿದೆ. ಈಗ ನೋಡಿ ಹೇಳ್ತೇನೆ ನೋಡಿ. ಯಸ್ತೆ ಪ್ರಸನ್ನ ಮನುಸಂದಧಾನೋ ಮೂರ್ತಿಮುದ ಮುಗ್ಧ ಶಶಾಂಕ ಮೌಲೇಹೇ. ಆ ದಕ್ಷಿಣಾಮೂರ್ತಿಯನ್ನು
ನಾವು ಮತ್ತೆ ಮತ್ತೆ ಅನುಸಂಧಾನ ಮಾಡಿದ್ದರಿಂದ ಐಶ್ವರ್ಯಮಾಯುರ್ಲಭತೆ ಚ ವಿದ್ಯಾಂ, ಅಂದರೆ ಇದು 3 ಸಿಗುತ್ತೆ ನಮಗೆ. ಆಮೇಲೆ ಹೇಳ್ತಾರೆ ಭಗವತ್ಪಾದರು, ಅಂತೆ ಚ ವೇದಾಂತ ಮಹಾರಹಸ್ಯಂ ಅಂತ. ವೇದಾಂತದ ಮಹಾರಹಸ್ಯ ಕೊನೆಗೆ ಅದು. ಅಂದರೆ ಇದನ್ನೆಲ್ಲ ಅನುಭವಿಸಿ ಸುಣ್ಣಾದ ಮೇಲೆ ವೈರಾಗ್ಯ ಬಂದು ಇತ್ಯಾದಿ ಚಿತ್ತಶುದ್ಧಿಯಾಗಿ ಆಮೇಲೆ ಮತ್ತೆ ವೇದಾಂತದ ರಹಸ್ಯಕ್ಕೆ ಬರೋದು. ಇದು ಫಲ. ಅದು ಇದೆ ದಕ್ಷಿಣಾಮೂರ್ತಿ ಚಿಂತನೆಗೆ. ಯಾವಾಗ? ಈಗ ಸ್ತೋತ್ರದಲ್ಲಿ ಹೇಳಿದ ರೀತಿಯ ನೀವು ಚಿಂತನೆ ಮಾಡಿದಾಗ. ಅಷ್ಟಕಕ್ಕೆ ಬನ್ನಿ, ಈಗ ಏನು ಹೇಳ್ತಾರೆ? ಸರ್ವಾತ್ಮತ್ವಮಿತಿ ಸ್ಫುಟೀಕೃತವಿದಂ, ಮೊದಲು ಹೇಳ್ತಾರೆ ಅದನ್ನು. ಇಲ್ಲಿ ಅಂತೆ ಅಂತ ಹೇಳಿದ್ರು, ಅಲ್ಲಿ ಮೊದಲು ಅದನ್ನೇ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಇಲ್ಲ ಅಷ್ಟೈಶ್ವರ್ಯಾದಿಗಳು ನಿಮಗೆ ಸಿದ್ಧಿಸುತ್ತೆ, ಈಶತ್ವ ಸಿದ್ಧಿ, ಈಶ್ವರ ಆಗ್ತೀರಿ ನೀವು ಅಂತ ಆಮೇಲೆ ಪದವನ್ನು ಹೇಳ್ತಾರೆ ಅಷ್ಟಕದಲ್ಲಿ. ಇದರಲ್ಲಿ ವ್ಯತ್ಯಾಸ ಇಲ್ವೇ? ಅದೇ ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳಿದಾಗ ಮೊದಲಿಗೆ ಹಣ, ಆಯುಸ್ಸು, ವಿದ್ಯೆ. ದಕ್ಷಿಣಾಮೂರ್ತಿ ಅಷ್ಟಕ ಹೇಳಿದಾಗ ಮೊದಲು ಸರ್ವಾತ್ಮತ್ವ, ಆಮೇಲೆ ಹಣ ಇತ್ಯಾದಿ. ಯಾಕೆ ಇದು ವ್ಯತ್ಯಾಸ ಅಂತಂದರೆ ಅಲ್ಲಿ ಹೇಳಿದ ರೀತಿ ಅದಕ್ಕೆ ಕಾರಣ. 2 ದಕ್ಷಿಣಾಮೂರ್ತಿ. ಆದರೆ ಮೊದಲನೇದು ಉಪಾಸನೆ. ಆ ಉಪಾಸನೆ ನಾನಾ ರೂಪಗಳನ್ನು ಆರೋಪ ಮಾಡಿ, ಅಂದರೆ ಶಾಸ್ತ್ರವೇ ಹೇಳೋದು ಆ ರೂಪಗಳು, ಅದನ್ನು ಚಿಂತನೆ ಮಾಡಿ ಕೊನೆಗೂ ನಾವು ದಕ್ಷಿಣಾಮೂರ್ತಿ ಕೃಪೆಗೆ ಪಾತ್ರರಾಗುವುದು. ಇದು ಹಾಗಲ್ಲ. ನೇರ ಉಪನಿಷತ್ನಲ್ಲಿ ಏನು ಪರಮಾತ್ಮನ ವಿಚಾರವನ್ನು ಹೇಳಿದ್ದಾರೋ ಆ ನೇರ ಚಿಂತನೆ ಮಾಡಿದ್ರಿಂದ ಸರ್ವಾತ್ಮತ್ವ ನಮಗೆ ಮೊದಲು ಸಿದ್ಧಿಯಾಗೋದು. ಸಹಜವಾಗಿ ಮತ್ತೆ ಉಳಿದಿದ್ದೆಲ್ಲ ನಮಗೆ ಬಂದೇ ಬರುತ್ತೆ. ಇದು ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಫಲ. ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಮಗೆ ದಕ್ಷಿಣಾಮೂರ್ತಿ ಅಷ್ಟಕದ ಮಹತ್ವ. ಒಂದು ವೇಳೆ ಇಲ್ಲದೇ ಇದ್ರೂ ದಕ್ಷಿಣಾಮೂರ್ತಿ ಚಿಂತನೆ ಆದರೂ ಕೂಡ ನಾವು ಬಳಸುದಾರಿಯನ್ನು ಹಿಡಿದು ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ಫಲವು ಬಳಸುದಾರಿಯಿಂದಲೇ ಸಿಗೋದು ನಮಗೆ ಅನ್ನೂ ಸ್ಪಷ್ಟ. ಭಗವತ್ಪಾದರ ಗ್ರಂಥವೇ ಇದು. ಇನ್ನು ಬೇರೆ ಎಲ್ಲ ಗ್ರಂಥಕ್ಕೆ ಇದನ್ನು ಅನ್ವಯಿಸ್ಬೋದು, ಏನು ತೊಂದರೆ ಇಲ್ಲ ಅಂತ ಇಲ್ಲಿವರೆಗೆ ಒಂದು ಅಂಶ ಮುಕ್ತಾಯ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ವಿಷಯವನ್ನು ಇನ್ನೊಂದು 5 ನಿಮಿಷ ಬೇಕಾದರೆ ಅವಕಾಶ ಕೊಟ್ಟು, ಇಲ್ಲ ಅಂದರೆ ಹಾಗೆ ಮುಂದುವರಿಸ್ತೇನೆ. ಫ್ಯಾನ್ ಶಬ್ದ ಇದೆ ಇಲ್ಲಿ ನನಗೆ. ದಕ್ಷಿಣಾಮೂರ್ತಿ ಅಷ್ಟಕವನ್ನು ಪುನರಾವರ್ತಿ ಮಾಡೋದ್ರಿಂದ ಸ್ಥೂಲ ಶರೀರಕ್ಕೂ ಮತ್ತು ಸೂಕ್ಷ್ಮ ಶರೀರಕ್ಕೂ ಒಟ್ಟಿಗೆ ಪ್ರಭಾವ ಬೀರಿ ಎರಡರಲ್ಲಿದ್ದ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ವಾ? ಎಲ್ಲ ತೊಂದರೆ ಅಂತ ಅರ್ಥ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಆ ಶರೀರ ಈ ಶರೀರ ಅಂತ ಬೇಕಾಗಿಲ್ಲ. ಎಲ್ಲ ಅಪೇಕ್ಷೆ ಏನೇನಿದೆಯೋ ಎಲ್ಲವೂ ನಿವಾರಣೆ ಆಗುತ್ತೆ. ಆಯ್ತು. ಅವನ ಸಾಧನೆಯನ್ನು ಅನುಸರಿಸಿ ಅಷ್ಟೇ, ಅದು ಬೇಕೇ ಬೇಕಲ್ಲ. ಎಲ್ಲ ವ್ಯವಹಾರದಲ್ಲೂ ಹಾಗೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಹಾಗೆ. ಹಾಗಾಗಿ ಈಗ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಸ್ವೀಕಾರ ಯಾತಕ್ಕೆ ಮಾಡಬೇಕು ಅಂದರೆ, ಈಗ ಒಂದೊಂದೇ ಇನ್ನು ಇದಿಷ್ಟು ನಮಗೆ ಗೊತ್ತಾಗ್ಬಿಟ್ರೆ ಮತ್ತೆ ಇನ್ನೆಲ್ಲ ಸ್ವಲ್ಪ ವೇಗವಾಗಿ ಹೋಗ್ಬೋದು ಅಂತ ನನ್ನ ನಿರ್ಣಯ. ಅಜ್ಞಾನವನ್ನು ನೇರ ನಿವಾರಿಸ್ತೇ ಇದು. ಈಗ ಈ ದಕ್ಷಿಣಾಮೂರ್ತಿ ಅಷ್ಟಕ ಅವಿದ್ಯೆ, ಅಜ್ಞಾನ ಅಂತ ನಾವೇನು ಹೇಳ್ತೇವೆ, ಇಷ್ಟೆಲ್ಲ ನಮಗೆ ದುಃಖ ಕಾರಣ, ಇದನ್ನು ನೇರ ನಿವಾರಿಸುತ್ತೆ. ನಾನು ಆಗಲೇ ಹೇಳಿದೆಲ್ಲ, ಸೂರ್ಯನ ಪ್ರಕಾಶ ಪ್ರಖರವಾಗಿದ್ದಾಗ ಕತ್ಲೆ ಪರಿಪೂರ್ಣವಾಗಿ ಹೋಗುತ್ತೆ. ಇನ್ನಷ್ಟೇ ಇದ್ದರೆ ಸೂರ್ಯನ ಪ್ರಕಾಶ ಅಥವಾ ಮೋಡ ಇತ್ಯಾದಿಗಳಿದ್ದಾಗ ಸ್ವಲ್ಪ ಕತ್ಲೆ ಇರುತ್ತೆ. ಹಾಗೆ ನಮ್ಮ ಈ ಬೇರೆ ಸ್ತೋತ್ರಗಳು ಅಥವಾ ಇದು ಯಾಕೆ ಅಂದರೆ ಅಲ್ಲಿ ಆರೋಪವನ್ನು ಮಾಡಿ ಸ್ತುತಿ ಮಾಡಿದ್ದು. ಇಲ್ಲಿ ಹಾಗಲ್ಲ, ನೇರ ಶುದ್ಧ ಸ್ವರೂಪವನ್ನು ಇಟ್ಟುಕೊಂಡು ಸ್ತುತಿ ಮಾಡಿದ್ದು. ಹಾಗಾಗಿ ಇದು ನೇರ ನಮ್ಮ ಅಜ್ಞಾನವನ್ನು ದೂರ ಮಾಡೋದಕ್ಕೆ ಸಹಕಾರವಾಗುವಂತಹದ್ದು. ಇದು ಯುವಕರಿಗೆ ಅತ್ಯಂತ ಅವಶ್ಯಕ ಅಂತ ಅಭಿಪ್ರಾಯ ಪಡಬಹುದು. ಮತ್ತು ಇಲ್ಲಿ ಹೇಳಿದ ಸ್ವರೂಪ ಪರಿಶುದ್ಧವಾದಂಥ ಸ್ವರೂಪ. ಆದ್ದರಿಂದ ಕೊಳೆಯನ್ನು, ನಮ್ಮ ಮನಸ್ಸಿನ ಕೊಳೆ, ಅದು ರಾಗ ಇರಲಿ, ದ್ವೇಷ ಇರಲಿ, ಮಾತ್ಸರ್ಯ ಇರಲಿ, ಮದ ಇರಲಿ, ಮೋಹ ಇರಲಿ, ಯಾವ್ದು ಬೇಕಾರಿರಲಿ, ಜನ್ಮ ಜನ್ಮಾಂತರದ್ದಿರಲಿ, ಅಸಂಖ್ಯ ಜನ್ಮಗಳದ್ದಿರಲಿ, ಅದೆಲ್ಲವೂ ಕೂಡ ಖಂಡಿತವಾಗಿಯೂ ದೂರವಾಗ್ತಾ ಹೋಗುತ್ತೆ. ನಾವು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಯಾವ ರೀತಿ ಅನುಷ್ಠಾನ ಮಾಡ್ತೇವೆ ಅನ್ನೋದು ಇಟ್ಟುಕೊಂಡು, ಅದು ಇದ್ದೇ ಇದೆ. ಏನೇ ಇಲ್ಲ ಅಂದರೂ ಕೂಡ, ಸುಮ್ಮನೆ ಒಂದು ಹೇಳೋದನ್ನು ಇಟ್ಕೊಂಡಿದ್ರೂ ಕೂಡ ಖಂಡಿತವಾಗಿಯೂ ಕೂಡ ಪರಿಣಾಮ ಅಂತೂ ಆಗೇ ಆಗುತ್ತೆ, ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಅಷ್ಟು ಪ್ರಖರವಾಗಿದೆ ಈ ದಕ್ಷಿಣಾಮೂರ್ತಿ ಅಷ್ಟಕ. ಇನ್ನು ನಾವೊಂದು ಇಷ್ಟು ನಮ್ಗೆ ಗೊತ್ತಾದ ಮೇಲೆ
ಈಗ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೇಳೋದೇನು? ಒಂದು ಪರಿಪೂರ್ಣ ವಸ್ತುವಿನ ಪರಿಚಯ. ಆ ಪರಿಪೂರ್ಣ ವಸ್ತು ಅದು ಬೇರೆ ಯಾವುದೂ ಅಲ್ಲ. ದಕ್ಷಿಣಾಮೂರ್ತಿ ಅಂದರೆ ದಕ್ಷಿಣಾಮೂರ್ತಯೇ ನಮಃ ಅಂತ ಶಬ್ದ ಅಲ್ಲಿ ನಮ್ಮ ಅಷ್ಟಕದಲ್ಲಿ. ಇದು ನಮಸ್ಕಾರ ಹೇಳುವಷ್ಟಾದ ಅಷ್ಟೇ ಅಂತ ನಾವಿಟ್ಟುಕೊಂಡ್ರೆ ತಪ್ಪಾಗುತ್ತೆ. ಯಾಕೆ? ಸರ್ವಾತ್ಮತ್ವ ಭಾವವನ್ನು ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಅದರಿಂದ ಈ ನಮಃ ಅನ್ನೋದೇನಿದೆ, ಇದು ಈ ಮಂತ್ರಗಳಲ್ಲೆಲ್ಲ ನಮಃ ಅಂತ ಬರುವಾಗ ಯಾವ ಅರ್ಥವನ್ನು ಹೇಳಿದ್ದಾರೋ, ಯಾವ ಅರ್ಥ ಹೇಳಿದ್ದಾರೆ, ಅದು ಪ್ರತ್ಯಕ್ ಬ್ರಹ್ಮೈಕ್ಯ ಅದನ್ನು ಹೇಳುತ್ತೆ ಅದು ಅಂತ ವಿವರಣೆ ಕೊಟ್ಟಿದ್ದಾರೆ ಎಲ್ಲ ಮಂತ್ರ ವ್ಯಾಖ್ಯಾನಗಳ ಭಾಷೆಗಳಲ್ಲಿ ಕೂಡ. ನಮಃ ಅನ್ನುವ ಈ 2 ಅಕ್ಷರಗಳು ಇದು ಜೀವಾತ್ಮ ಪರಮಾತ್ಮನನ್ನು ಐಕ್ಯವನ್ನು ಹೇಳ್ತಕ್ಕಂಥ ಶಬ್ದ ಇದು ಅಂತ. ಹಾಗೆ ಇಲ್ಲಿಗ ದಕ್ಷಿಣಾಮೂರ್ತಿ ಅಂದರೆ ಬೇರೆ ಯಾರೂ ಅಲ್ಲ, ಅದು ನಮ್ಮ ಒಳಗೆ ಇರತಕ್ಕಂಥ ನಮ್ಮದೇ ಸ್ವರೂಪ ಅಂತ ಹೇಳ್ತಾ ಇರೋದು ಪ್ರತಿಯೊಂದು ಶ್ಲೋಕದಲ್ಲಿಯೂ. ಅದರಲ್ಲಿ 4ನೇ ಶ್ಲೋಕದಲ್ಲಿ ಅಂತೂ ಈಗ ನಿಮಗೆ ಎಲ್ಲರಿಗೂ ಅದು ಗೊತ್ತಾಗಿದೆ. ಈಗ ಉದಾಹರಣೆ ಮೂಲಕವೇ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ನಮ್ಮೊಳಗಿರೋದು ದಕ್ಷಿಣಾಮೂರ್ತಿ, ನಮ್ಮೊಳಗಿರೋದು ಅರ್ಥ ಏನು, ಅದನ್ನೇ ತಾನೇ ನಾನು ಅಂತ ಹೇಳೋದು. ನೆನಪಿಟ್ಕೊಳ್ಬೇಕು. ನಾವು ಇದನ್ನು ಯುವಕರಿಗೆ ಎದೆ ತಟ್ಟಿ ಹೇಳ್ಬೋದು. ಇದನ್ನು ನಮ್ಮ ಸ್ವರೂಪವನ್ನು ಸಾರಿ ಪರಿಚಯ ಆದಾಗ ನಮ್ಮ ಸಮಸ್ತ ಕಾರ್ಯಗಳು ಕೂಡ, ಅದು ನಿದ್ದೆ ಇರ್ಬೋದು ಮತ್ತು ಎಚ್ಚರದ ಕಾರ್ಯಗಳಿರ್ಬೋದು, ಎಂಥ ಉತ್ಸಾಹದಿಂದ ನಾವು ಮಾಡೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಆ ಮಾಡುವಾಗ ಎಂಥ ಶಕ್ತಿ ಇರೋದಕ್ಕೆ ಸಾಧ್ಯ. ಹಿಂದಿನೆಲ್ಲ ಮಾಡಿದ್ದು ಹೀಗೆ. ಯಾಕಂದ್ರೆ ಸ್ವರೂಪದ ಪರಿಚಯ ಆಯಿತು. ಇಲ್ಲಿರೋ ತಿಳ್ಕೊಂಡಿದ್ದೇನು, ಅಯ್ಯೋ ನಾನು BA ಓದಿದ್ದು, ಇನ್ನು ಅದೆಲ್ಲ ಮಾಡಲಿಕ್ಕಾಗುತ್ತೋ ಇಲ್ಲೋ, ಇದನ್ನು ಓದಿದ್ದು ಅದನ್ನು ಓದಿದ್ದು, ನನ್ನ ಸಾಮರ್ಥ್ಯ ಇಷ್ಟೇ, ಮೊದಲು ನಾನು SLC ಫೈಲ್ ಆಗಿದ್ದೆ. ಅಯ್ಯೋ ರಾಮನೇ, ಅದೆಲ್ಲ ಮೊದಲಿಂದ ಆಯಿತು. ಈಗ ನೀನು ದಕ್ಷಿಣಾಮೂರ್ತಿ ಅಷ್ಟರಕ್ಕೆ ಬಂದ ಮೇಲೆ ಏನೀಗ ಹೇಳು? ನಮ್ಮ ಪೂರ್ಣತ್ವದ ಪರಿಚಯ, ಸ್ವರೂಪದ ಪೂರ್ಣ ಪರಿಚಯ ಆದಾಗ ಈ ನಿನ್ನೆಲ್ಲ ನೈತ್ಯಾನುಸಂಧಾನ ಇತ್ಯಾದಿ ಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ನಾನು ಇವತ್ತು ಅದನ್ನು ಪ್ರಯೋಗ ಮಾಡ್ತಿಲ್ಲ. ಆದರೆ ನಾವು ಪರಿಪೂರ್ಣವಾದಂಥ ಶಕ್ತಿಯನ್ನು ಹಾಕಿ ನಿರಂತರವಾಗಿ ಈ ಶರೀರ ಇದ್ದಷ್ಟು ದಿವಸ ಬರೆದಿಟ್ಕೊಂಡ್ಬಿಡುವುದನ್ನು, ನಿರಂತರವಾಗಿ ನಮ್ಮ ಕಾರ್ಯವನ್ನು ನಾವು ಅದ್ಭುತವಾಗಿ ಮಾಡೋದಕ್ಕಾಗುತ್ತೆ. ಮಾಡಿದ್ದಾರೆ. ಎಷ್ಟೋ ಉದಾಹರಣೆಗಳು ಹೆಚ್ಚು ಕಮ್ಮಿ ನಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳುವಷ್ಟರ ಮಟ್ಟಿಗೆ ಕೂಡ ನಾವು ಇದನ್ನು ಉಲ್ಲೇಖ ಮಾಡೋದಕ್ಕೆ ಯಾವುದೇ ಅಭ್ಯಂತರವಿಲ್ಲ. ಇದು ಯುವಕರಿಗೆ ವಿಶೇಷವಾದಂಥ ಪರಿಣಾಮವನ್ನುಂಟು ಮಾಡುವಂಥದ್ದು ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಹೇಳೋದು ಹೇಗೆ ಹೇಳಬೇಕು ಅಂತ ಈಗ ನೀವೆಲ್ಲ ಹೇಳಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಮುಂದಕ್ಕೆ ಹಾಕಿದ್ದೀಗ ಇದನ್ನು ಹೇಳೋದು ಹೇಗೆ ಹೇಳಬೇಕು ಅನ್ನೋದು ವಿಶೇಷವಾಗಿ. ಇದಾದರೆ ಇನ್ನು ನಾನು ಮೊನ್ನೆ ಹೇಳಿದ್ದನ್ನು ಮೊದಲನೇ ದಿವಸ ನಾನು ಉಲ್ಲೇಖ ಮಾಡಿದ್ದೆ. ಈಗ ಅದನ್ನು ಸ್ವಲ್ಪ ಬಿಡಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಕಠೋಪನಿಷತ್ನಲ್ಲಿ ಮಂತ್ರ ಇದೆ, ಏಷ ಸರ್ವೇಷು ಭೂತೇಷು ಗೂಢೋ ಆತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರಿಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ನಿನ್ನೆ ಶ್ರೀಮಾನ್ ಗಿರಿಧರ ಶಾಸ್ತ್ರಿಗಳು ಅವರ ವಿಚಾರವನ್ನು ಪ್ರಸ್ತಾಪ ಮಾಡುವಾಗ ನಾನು ನೆನಪು ಮಾಡಿದೆ ಇದನ್ನು. ಇವತ್ತು ನಾನು ಅದನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಈಗ ಅಲ್ಲಿ ಶ್ರೀ ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆದಿದ್ದಾರೆ. ಒಂದು ಸಾರಿ ಆ ಪಂಕ್ತಿಯನ್ನು ಓದ್ತೇನೆ ಸುಮ್ಮನೆ. ಅಲ್ಲಿ ಮೊದಲಿಗೆ ಶುರು ಮಾಡ್ತಾರೆ, ನಾನು ವಿರುದ್ಧಮಿದ ಮುಚ್ಯತೆ ಅಂತ. ಯಾಕೆ ಅಂತಂದರೆ, ಮತ್ವಾಧೀರೋ ನ ಶೋಚತಿ ಅಂತ ಮುಂದಕ್ಕೆ. ಅಂದರೆ ನೀವೀಗ ಹೇಳ್ತಾ ಇರೋದು ಅಂದರೆ ಉಪನಿಷತ್ತು ಹೇಳ್ತಾ ಇರೋದು ಯಾಕೋ ಪರಸ್ಪರ ವಿರುದ್ಧ ಕಾಣ್ತಾ ಇದೆ. ಹಿಂದಿನ ಶ್ಲೋಕದಲ್ಲಿ ಬಂದಿದ್ದಕ್ಕೂ ಈಗ ಇಲ್ಲಿ ಹೇಳ್ತಾ ಇರೋದಕ್ಕದು ಯಾವುದೋ ಯಮ ಉಪದೇಶ ಮಾಡೋದೀಗ ನಚಿಕೇತನಿಗೆ ಇದು ಯಾಕೋ ಸರಿ ಇಲ್ಲ ಅಂತ ಕಾಣುತ್ತೆ, ವಿರುದ್ಧ ಕಾಣ್ತಾ ಇದೆ ಪರಸ್ಪರ ಅಂತ. ಯಾಕೆ ಅಂದರೆ ಹಿಂದೆ ಯಮ ಹೇಳಿದ ಮತ್ವಾಧೀರೋ ನ ಶೋಚತಿ ಅಂತ ಹೇಳಿದ. ಅದನ್ನು ತಿಳ್ಕೊಂಡು, ಮತ್ವಾದ ತಿಳ್ಕೊಂಡು ಅಂತ ಇಟ್ಟುಕೊಳ್ಳಿ, ಧೀರನಾದ ಮತ್ತೆ ದುಃಖ ಪಡೋದಿಲ್ಲ ಅಂತ ಹೇಳಿದ. ಇದು ಮಾತು ಹಿಂದೆ ಬಂದಿದ್ದು. ಈಗ ಹೇಳ್ತಾನೆ ಯಮ, ನ ಗೂಢೋ ಆತ್ಮ ನ ಪ್ರಕಾಶತೆ ಏಷ ಸರ್ವೇಷು ಭೂತೇಷು ಅಂತ. ಈ ಚೈತನ್ಯ ವಸ್ತು ಅವ ಪ್ರಶ್ನೆ ಮಾಡಿದ್ದು ನಚಿಕೇತ, ಅದು ಸತ್ತ ಮೇಲೆ ಅದು ಇದೆಯೇ ಇಲ್ಲವೇ ಅಂತ ಕೇಳಿದ್ದಾನೆ. ಅದರ ಕುರಿತು ಉತ್ತರ ಕೊಡ್ತಾ ಬಂದಿದ್ದು. ಯಮ ಹೇಳ್ತಾನೆ ಈಗ, ಇಲ್ಲ ಇದು ಎಲ್ಲರ ಒಳಗಿದ್ದರೂ ಕೂಡ, ಈಗ ಯಮನ ಉತ್ತರ ಈ ವಾಕ್ಯದಲ್ಲಿ, ಎಲ್ಲರ ಒಳಗಿದ್ದರೂ ಕೂಡ ಇದು ಪ್ರಕಾಶಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾನೆ. ಮೊದಲು ಹೇಳಿದ ಅದನ್ನು ತಿಳ್ಕೊಂಡ್ರೆ ಮತ್ತೆ ದುಃಖವೇ ಇಲ್ಲ ಅಂತ. ಈಗ ಹೇಳ್ತಾನೆ ಪ್ರಕಾಶಕ್ಕೆ ಬರೋದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆಯಿತು. ಇದು ಯಾಕೋ ಪರಸ್ಪರ ವಿರೋಧ ಅಂತ. ಇದು ಭಾಷ್ಯದ ರೀತಿ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ನೈತದೇವಂ, ಇಲ್ಲ ಹಾಗಿಲ್ಲ, ನೀನು ಬೇರೆ ರೀತಿಯಲ್ಲಿ ತಿಳ್ಕೊಂಡ್ಯಾ. ಯಾಕೆ ಅಂದರೆ
ಶ್ರುತಿಯ ಅಭಿಪ್ರಾಯ ಏನಿದೆ, ಯಮನ ಅಭಿಪ್ರಾಯ ಏನಿದೆ ಅಂತಂದರೆ, ಅಸಂಸ್ಕೃತ ಬುದ್ಧೇಹೇ ಅವಿಜ್ಞೇಯತ್ವಾತ್ ನ ಪ್ರಕಾಶತ ಇತ್ಯುಕ್ತ. ಬುದ್ಧಿಗೆ ಸಂಸ್ಕಾರವಾಗಿಲ್ಲ, ಅದು ಮಾಲಿನ್ಯವನ್ನು ಹೊಂದಿದೆ, ರಾಗದ್ವೇಷಾದಿಗಳಿಂದ ಕೂಡಿದೆ, ಆದ್ದರಿಂದ ಅದು ಪ್ರಕಾಶಕ್ಕೆ ಬರ್ತಾ ಇಲ್ಲ ಅಂತ ಶ್ರುತಿಗೆ ಅಭಿಪ್ರಾಯ. ಆದರೆ ಪ್ರಕಾಶಕ್ಕೆ ಬಂದೇ ಬರುತ್ತೆ, ಅದನ್ನು ತಿಳ್ಕೊಂಡ ಮೇಲೆ ಮತ್ತೆ ದುಃಖ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿದ್ದು ಯಾವ ಅರ್ಥದಲ್ಲಿ ಅಂದರೆ, ದೃಶ್ಯತೇತು ಸಂಸ್ಕೃತಯ ಅಗ್ರ್ಯಯ. ಅಗ್ರ್ಯಯ ಅಂದರೆ ಬರೀತಾರೆ ಅಗ್ರಮಿವಾಗ್ರಿಯ ತಯಾ ಅಂತ ಬರೀತಾರೆ. ಅಂತಂದರೆ ಅದಕ್ಕೆ ಉದಾಹರಣೆ ಕೊಡೋದು ದರ್ಭೆಯ ತುದಿ. ದರ್ಭೆ ಅಂತ ಒಂದು ಹುಲ್ಲಿದೆ ಅಲ್ಲ, ನಾವೆಲ್ಲ ನೋಡಿದ್ದೇವಲ್ಲ, ಅದರ ತುದಿ ಎಷ್ಟು ಚೂಪಾಗಿದೆ ಮತ್ತು ಎಷ್ಟು ತೀಕ್ಷ್ಣವಾಗಿದೆ ಅಂತ ನಮಗೆ ಗೊತ್ತಿರುತ್ತೆ. ಅದರಂತೆ ಬುದ್ಧಿ ಇವನ ಬುದ್ಧಿ ಹಾಗಿರ್ಬೇಕಂತೆ. ಅಷ್ಟು ಇಂಗ್ಲೀಷ್ನ ಶಬ್ದ ಹೇಳಿದ್ರೆ ತಪ್ಪಾಗುತ್ತೆ, ಆದರೂ ಮನಸ್ಸಿಗೆ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಅದೇನು ಈ ಅರ್ಥವನ್ನು ಹೇಳೋದಿಲ್ಲ, ಆದರೂ ಒಂದು ವ್ಯವಹಾರದಲ್ಲಿ ಹಾಗಿದೆಯಲ್ಲ, ಶಾರ್ಪ್ ಅಂತ ಒಂದಿದೆಯಲ್ಲ, ಅದನ್ನು ಇಟ್ಕೊಳ್ಬೋದು ನಾವು. ಅಗ್ರಮಿವ ಅಗ್ರ್ಯ ತಯ ಏಕಾಗ್ರತೆಯ ಉಪೇತಯ ಇತ್ಯೇತತ್. ಇನ್ನು ತುದಿ ಅಂತ ಹೇಳಿದಕೊಳ್ಳಿ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೇವೆ ನಾವು. ಅದಂತೂ ದರ್ಭೆ ತುದಿ ಅಂತ ಹೇಳಿಬಿಟ್ರು ಸ್ವಾಮಿಗಳು. ನಮ್ಮ ಬುದ್ಧಿ ದರ್ಭೆ ತುದಿ ಅಂದರೆ ಎಂಥದ್ದು ಅಂತ ಮತ್ತೆ ಹೀಗೆ ದರ್ಭೆ ತುದಿ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಅಲ್ಲಿ ಏಕಾಗ್ರತೆಯನ್ನು ಹೇಳೋದಕ್ಕೆ ಇದನ್ನು ಹೇಳಿದ್ದಾರೆ. ಹಾಗಾಗಿ ನಾವು ತಿಳ್ಕೊಳ್ಬೇಕಾದ್ರೆ ದರ್ಭೆ ತುದಿಯಲ್ಲ ಅಥವಾ ಇನ್ಯಾವುದರದ್ದು ಒಂದು ತುದಿ ಅಂತಲ್ಲ, ಏಕಾಗ್ರತೆಯಿಂದ ನಮಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾದರೆ ಆಗ. ಮತ್ತು ಸೂಕ್ಷ್ಮಯ ಅಂದರೆ ಸೂಕ್ಷ್ಮ ವಸ್ತು ನಿರೂಪಣ ಪರಯ. ಪರಮಾನಂದ ಅನ್ನೋದು ಅಂದರೆ ದಕ್ಷಿಣಾಮೂರ್ತಿ ಅಥವಾ ಪರವಸ್ತು ಪರಮಾತ್ಮ ಅಂತ ಅನ್ನೋದು ಅತ್ಯಂತ ಸೂಕ್ಷ್ಮವಾದ್ದು. ಅದನ್ನು ನಿರೂಪಣೆ ಮಾಡತಕ್ಕಂಥ ಯಾವ ವಾಕ್ಯಗಳಿದೆ ಅದನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಏಕಾಗ್ರತೆ ಬೇಕು. ಏಕಾಗ್ರತೆ ಕೂಡ ಹೇಗೆ ಅಂದರೆ ಅದು ಅತ್ಯಂತ ಸ್ವಚ್ಛವಾದಂತಹ ಏಕಾಗ್ರತೆ. ಆಗ ಸೂಕ್ಷ್ಮದರ್ಶಿಭಿ ಇಂದ್ರಿಯೇಭ್ಯ ಪರಾಹ್ಯರ್ಥ ಇತ್ಯಾದಿ ಪ್ರಕಾರೇಣ ಸೂಕ್ಷ್ಮತಾ ಪಾರಂಪರ್ಯ ದರ್ಶನೇನ ಪರಂ ಸೂಕ್ಷ್ಮಂ ದ್ರಷ್ಟುಂ ಶೀಲಂ ಯೇಷಾಂ ತೇ ಸೂಕ್ಷ್ಮದರ್ಶಿನಃ ತೈಃ ಸೂಕ್ಷ್ಮದರ್ಶಿಭಿ ಪಂಡಿತೈಃ ಇತ್ಯೇತತ್ ಅಂತ ಬರೀತಾರೆ. ಏನು ಕಾರಣ ಅಂತಂದರೆ ಸೂಕ್ಷ್ಮದರ್ಶಿಭಿ ಅಂತ ಅಲ್ಲಿ ಮಂತ್ರದ ಕೊನೆಯ ಶಬ್ದ ನೋಡಿ, ಅದಕ್ಕೆ ಭಗವತ್ಪಾದ ಬರೀತಾರೆ. ಈ ಮಂತ್ರ ಮೊದಲು ಬಂದಿದೆ. ಇದು ಇಂದ್ರಿಯೇಭ್ಯ ಪರಾಹ್ಯರ್ಥ ಮೊದಲಾದ್ದು. ಇಲ್ಲಿ ಇಂದ್ರಿಯಾಣಿ ಅದು ಭಗವದ್ಗೀತೆಯದ್ದು. ಇಂದ್ರಿಯೇಭ್ಯ ಪರಾಹ್ಯರ್ಥ ಅಂತ ಕಠೋಪನಿಷತ್ನ ಮಂತ್ರ. ಅಲ್ಲಿ ಹೇಳ್ತಾ ಈ ಪರಾಶಬ್ದಕ್ಕೇನು ಅಂತಂದರೆ ಸೂಕ್ಷ್ಮ ಅಂತ ಅರ್ಥ. ಸ್ಥೂಲ ಶರೀರಕ್ಕಿಂತ ಇಂದ್ರಿಯಗಳು ಸೂಕ್ಷ್ಮ, ಇಂದ್ರಿಯಗಳಿಗಿಂತ ಪ್ರಾಣ ಸೂಕ್ಷ್ಮ, ಪ್ರಾಣಕ್ಕಿಂತ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ, ಬುದ್ಧಿಗಿಂತ ಅಹಂಕಾರ ಇನ್ನೂ ಸೂಕ್ಷ್ಮ, ಅಹಂಕಾರಕ್ಕಿಂತ ಹಿಂದೆ ಇರತಕ್ಕಂಥ ಚೇತನ. ಹಿಂದೆ ಅಂದರೆ ನಮ್ಮ ಹಿಂದೆ ಮುಂದೆ ಅಂತ ಹೇಳಿದಾಗಲ್ಲ, ಅದರಿಂದ ಸೂಕ್ಷ್ಮ ಅಂತ ಅರ್ಥ. ಅದು ಆನಂದ ಸ್ವರೂಪ. ಯಾರು ಅವರವರ ಚಿತ್ತವನ್ನು ಶುದ್ಧಿ ಮಾಡಿಕೊಳ್ತಾ ಬುದ್ಧಿಯನ್ನು ತೀಕ್ಷ್ಣ ಮಾಡ್ತಾ ಬರ್ತಾರೋ ಅವರಿಗಿದು ಒಂದೊಂದೇ ಕ್ರಮವಾಗಿ ತಲೆಗೆ ಹತ್ತುತ್ತೆ. ಓಹೋ, ಸ್ಥೂಲಕ್ಕಿಂತ ಇಂದ್ರಿಯ, ಇಂದ್ರಿಯಕ್ಕಿಂತ ಪ್ರಾಣ ಅಂತ ಹೀಗೆ ಸೂಕ್ಷ್ಮವನ್ನು ಯೋಚನೆ ಮಾಡ್ತಾ ಕೊನೆಗೂ ಕೂಡ ಪರಮ ಸೂಕ್ಷ್ಮವಾದಂಥ ಆನಂದವನ್ನು ನೋಡೋದಕ್ಕೆ ಯಾರಿಗೆ ಸಾಧ್ಯವಿದೆಯೋ, ಯಾರಿಗೆ ಸಾಧ್ಯವಿದೆ ಅಂದರೆ ಜ್ಞಾನಿಗಳಿಗೆ ಅಥವಾ ಆ ರೀತಿ ಸಾಧಕರಿಗೆ, ಅಂಥವರಿಂದ ಹೀಗೆ ಹೇಳಲ್ಪಟ್ಟಿದೆ ಅಂತ ಯಮ ಹೇಳ್ತಾನಂತೆ. ಅದನ್ನು ಭಾಷ್ಯಕಾರ ಬರೆದಿದ್ದಾರೆ. ಅಂತಂದರೆ ಈಗ ನಾವು ದಕ್ಷಿಣಾಮೂರ್ತಿ ಅಷ್ಟಕಕ್ಕೆ ಬಂದಿದ್ದೇ ಆದರೆ ಬುದ್ಧಿಯ ಕುರಿತಾಗಿ ಈಗ ಹೇಳಿದ್ದು ನೋಡಿ. ಇಲ್ಲಿಗ ದೃಶ್ಯತೆ ತ್ವಗ್ರಿಯ ಬುದ್ಧಿಯ. ಯಾಕೆ ಅಂತ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಬುದ್ಧಿಗೆ ಅತ್ಯಂತ ಹತ್ತಿರವಾದ ಇದು ಒಂದು ನಮ್ಮ ವ್ಯವಹಾರ ಭಾಷೆಯಲ್ಲಿ ಹೇಳೋದಾದರೆ, ಅದಕ್ಕಿಂತ ಮುಖ್ಯವಾಗಿ ಹೇಳೋದಾದರೆ ಇದು ಎರಡೂ ಪರಮ ಸೂಕ್ಷ್ಮಗಳೇ. ಪರಮ ಸೂಕ್ಷ್ಮ ಈ ಆನಂದ, ಆದರೆ ಎರಡೂ ಸ್ವಚ್ಛ. ಮೂಲತಃ ನಾವದನ್ನು ಮಲಿನ ಮಾಡಿಕೊಂಡಿದ್ದೇವೆ ಬುದ್ಧಿಯನ್ನು. ಮೂಲತಃ ಬುದ್ಧಿ ಸ್ವಚ್ಛ. ಹಾಗೆ ಪರಮಾತ್ಮ ಅನ್ನೋದು ಸದಾ ಸರ್ವದಾ ಸ್ವಚ್ಛ. ಆ ಸದಾ ಸರ್ವದಾ ಸ್ವಚ್ಛನಾದಂತಹ ಆನಂದ ಸ್ವರೂಪನಾದ ಪರಮಾತ್ಮ ಅಥವಾ ದಕ್ಷಿಣಾಮೂರ್ತಿ ಅವ ಮೊದಲು ಪ್ರಕಾಶಕ್ಕೆ ಬರೋದು ನಮ್ಮ ಬುದ್ಧಿಯಲ್ಲಿ. ಅಂಥ ಬುದ್ಧಿ ನಮಗೆ ಉಂಟಾಗೋದು ಅಥವಾ ಅಂಥ ಬುದ್ಧಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದು ದಕ್ಷಿಣಾಮೂರ್ತಿ ಅಷ್ಟಕದ ಚಿಂತನೆಯಿಂದ, ಅನುಸಂಧಾನದಿಂದ. ಇದನ್ನು ನಾವು ಆಧ್ಯಾತ್ಮ ನಮಗೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾ? ಅರೆ ಇಷ್ಟೆಲ್ಲ ಕಷ್ಟಪಡೋದೇ ಅದಕ್ಕೋಸ್ಕರ ಅಲ್ಲ. ನಾವು ಗೊತ್ತಿಲ್ಲ, ನಾವು ಅಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡು ಒದ್ದಾಡ್ತಾ ಇರ್ತೇವೆ. ಅಷ್ಟು ಬಿಟ್ಟರೆ
ಕೆಲಸಕ್ಕೆ ಸೇರಿ ನಾವು ನಮ್ಮ ಕರ್ತವ್ಯ ಮಾಡೋಣ, ಅದು ಬೇಕೇ ಬೇಕು, ಅದನ್ನೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ಅದರ ಜೊತೆಗೆ ಇದು ಸೇರಿಬಿಟ್ರೆ ಆವಾಗ ಅದು ಆಯಿತು ಇದು ಆಯಿತು ಎರಡೂ ಆಯಿತು, ಕೊನೆಗೆ ಯಾವುದಾಗಬೇಕು ಅದೇ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ಇದನ್ನೇ ನಮ್ಮ ಪ್ರಾಚೀನ ಅಪೇಕ್ಷೆ ಪಟ್ಟಿದ್ದು. ಅದಕ್ಕಾಗಿ ಎರಡನ್ನು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತಾರವರು. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಅಂತ ಭಗವದ್ಗೀತೆಯಲ್ಲಿ. ಅದಕ್ಕೂ ಭಗವತ್ಪಾದರು ಬರೆಯುವಾಗ ಬರೀತಾರೆ. ಈಗ ಮಂತ್ರದ ಅರ್ಥವನ್ನೇ ಇಲ್ಲಿಯೂ ಬರೀತಾರೆ. ಈಗ ನಾನು ಭಗವದ್ಗೀತೆ ಈ ಭಾಷ್ಯವನ್ನು ಹೇಳ್ತೇನೆ. ಇಂದ್ರಿಯಾಣಿ ಅಂದರೆ ಯಾವುದು? ಕಿವಿಯೇ ಮೊದಲಾದ್ದು, 5 ಜ್ಞಾನೇಂದ್ರಿಯಗಳು. ಹಾಗೆ ದೇಹ ಅಂದರೆ ನಮ್ಗೆ ಗೊತ್ತೇ ಇದೆ, ಅದು ಸ್ಥೂಲವಾದ್ದು, ಬಾಹ್ಯವಾದ್ದು, ಅದು ಇತಿಮಿತಿಗೆ ಒಳಪಡೋದು, ಪರಿಚ್ಛಿನ್ನಂ. ಇದನ್ನು ನಾವು ಇಟ್ಟುಕೊಂಡ್ರೆ, ಸ್ಥೂಲ ದೇಹವನ್ನು ಇಟ್ಟುಕೊಂಡ್ರೆ ಇಂದ್ರಿಯಗಳು ಸೂಕ್ಷ್ಮ. ಸೌಕ್ಷ್ಮ್ಯಾಂತರತ್ವ ವ್ಯಾಪಿತ್ವಾದ್ಯಪೇಕ್ಷೆಯ ಪರಾಣಿ ಪ್ರಕೃಷ್ಟಾನಿ. ಪರಾಣಿ ಅಂತ ಇದೆ ಅಲ್ಲಿ, ಅದಕ್ಕೆ ಭಗವತ್ಪಾದರು ಅರ್ಥ ಬರೀತಾರೆ. ಇದು ಸ್ಥೂಲ ದೇಹಕ್ಕಿಂತ ಇಂದ್ರಿಯ ಸೂಕ್ಷ್ಮ, ಇದು ಒಂದು. ಸೂಕ್ಷ್ಮವಾದಾಗೆ ಅದರ ಈ ಸ್ಥೂಲ ದೇಹಕ್ಕಿಂತ ವ್ಯಾಪಕವಾದ್ದು ಈ ಇಂದ್ರಿಯಗಳಾಗ್ತವೆ. ಇದೊಂದು ನಿಯಮ ಏನು ಅಂದರೆ, ಕಾರಣವಾದ್ದು ಕಾರ್ಯಕ್ಕಿಂತ ವ್ಯಾಪಕ ಅಂತ. ಇದಕ್ಕೆ ಅಪವಾದ ಎಲ್ಲೂ ಇಲ್ಲ, ಇದು ಎಲ್ಲ ಕಡೆ ಎಲ್ಲರೂ ಒಪ್ಪಲೇಬೇಕಿದು. ಅದನ್ನು ಇಟ್ಟುಕೊಂಡು ಭಗವತ್ಪಾದರು ಹೇಳ್ತಾರೆ, ಹಾಗಾಗಿ ಇದು ಪರ ಅಂತ ಹೇಳ್ತಾ ಇದ್ದಾರೆ. ಸ್ಥೂಲವಾದ ಶರೀರಕ್ಕಿಂತ ಇಂದ್ರಿಯಗಳು ಪರ ಅಂದರೆ ಪ್ರಕೃಷ್ಟಾನಿ ಅಂದರೆ ಶ್ರೇಷ್ಠ ಅಂತ ಅರ್ಥ. ಯಾಕೆ ಶ್ರೇಷ್ಠ ಅಂದರೆ ಈ ಕಾರಣಕ್ಕೆ. ಆಹುಹು ಪಂಡಿತ, ಹಾಗೆ ಇಂದ್ರಿಯೇಭ್ಯ ಪರಂ ಮನಃ, ಇಂದ್ರಿಯಗಳಿಗಿಂತ ಮನಸ್ಸು ಅದು ಸೂಕ್ಷ್ಮ, ಅದು ಎಂಥದ್ದು ಸಂಕಲ್ಪ ವಿಕಲ್ಪಾತ್ಮಕ. ಅದಕ್ಕಿಂತ ಮನಸ್ಸಸ್ತು ಪರಾ ಬುದ್ಧಿ ನಿಶ್ಚಯಾತ್ಮಿಕ. ಬುದ್ಧಿ ಅನ್ನೋದು ನಿಶ್ಚಯಾತ್ಮಿಕವಾದ್ದು, ಅಂದರೆ ಇದಮಿತ್ತಂ ಅಂತ ಹೇಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತ ಸಮರ್ಥವಾದ್ದು. ಆದ್ದರಿಂದ ಅದು ಮನಸ್ಸಿಗಿಂತ ಸೂಕ್ಷ್ಮ. ಇಷ್ಟು ಹೇಳಿದ ಭಗವತ್ಪಾದರು ಆಮೇಲೆ ಹೇಳ್ತಾರೆ, ತಥಾ ಯಸ್ ಸರ್ವದೃಶ್ಯೇಭ್ಯ ಬುದ್ಧ್ಯಂತೇಭ್ಯ ಅಭ್ಯಂತರ. ಇನ್ನೆಲ್ಲವೂ ದೃಶ್ಯ, ಬುದ್ಧಿಯೂ ಸೇರಿಕೊಂಡಂತೆ. ಇದಕ್ಕಿಂತ ಸೂಕ್ಷ್ಮವಾದ ಅಭ್ಯಂತರ ಪದ ಇದೆ ಇಲ್ಲಿ. ಅಭ್ಯಂತರ ಪದಕ್ಕೆ ಸೂಕ್ಷ್ಮ ಅಂತ ಭಗವತ್ಪಾದರು ಹೇಳ್ತಾರೆ. ಅದು ಯಾವುದು ಅಂದರೆ, ಯಂ ದೇಹಿನಂ ಇಂದ್ರಿಯಾದಿಭಿ ಆಶ್ರಯೈ ಯುಕ್ತ. ಯಾವ ಈ ದೇಹಿ ಅಂದರೆ ಚೈತನ್ಯ ಇದ್ದಾನೋ ಅವನನ್ನು ಈ ಇಂದ್ರಿಯವೇ ಮೊದಲಾದಂತಹ ನಮ್ಮ ಆಶ್ರಯಗಳೇನಿದ್ದಾವೆ ಆ ದೇಹಿಗೆ, ಅದರಿಂದ ಕೂಡಿದವ ಚೈತನ್ಯ ವಸ್ತು. ಕಾಮ ಅದು ಯುಕ್ತ ಕಾಮ, ಈ ಆಸೆ ಅಪೇಕ್ಷೆಗಳು ಇವುಗಳಿಂದ ಕೂಡಿರತಕ್ಕಂತಹದ್ದು. ಇಂದ್ರಿಯ ದೇಹ ಇವುಗಳಿಂದೆಲ್ಲ ಕೂಡಿರತಕ್ಕಂತಹದ್ದು. ಅದೇನು ಮಾಡಿದೆ? ಜ್ಞಾನಾವರಣದ್ವಾರೇಣ ಮೋಹಯತಿ ಇತ್ಯುಕ್ತಂ. ಅದು ಮೊದಲೇ ಹೇಳಿದ್ದಾನೆ ಭಗವಂತ. ಇದು ನಮ್ಮ ಜ್ಞಾನವನ್ನು ಬುದ್ಧಿಯನ್ನು ಆವರಿಸಿರುತ್ತೆ. ಆ ಕಾರಣಕ್ಕಾಗಿ ನಮಗಿಷ್ಟೆಲ್ಲ ದುಃಖ. ಇದು ಭಗವಂತನ ಮೊದಲಿನ ಮಾತು. ಈಗ ಹೇಳ್ತಾ ಇದ್ದಾನೆ, ಬುದ್ಧೇ ಪರತಸ್ತು ಸಹ. ಆದರೆ ನಮ್ಮ ಸ್ವರೂಪ ಏನಿದೆ ದಕ್ಷಿಣಾಮೂರ್ತಿ, ಅದು ಬುದ್ಧಿಗಿಂತೂ ಸೂಕ್ಷ್ಮವಾದ್ದು, ಅದಕ್ಕಿಂತಲೂ ಶ್ರೇಷ್ಠವಾದ್ದು. ಯಾಕೆ ಅಂದರೆ ಆ ಬುದ್ಧಿಯನ್ನು ಕೂಡ ನೋಡುವಂಥದ್ದು. ನಮ್ಮ ಬುದ್ಧಿ ಅಂತಾನೆ ಯಾರೋ ನೋಡ್ತಾ ಇದ್ದಾನೆ. ನಾವೇ ನಮಗೆ ಗೊತ್ತಿಲ್ಲರೂ ನಾನು ಯಾರೋ ಅಂತ ಹೇಳಿದೆ. ಇದೆಲ್ಲರಿಗೂ ನಮಗೆ ಅನುಭವದಲ್ಲಿದೆ. ನಾವು ಯಾಕೆ ಸುಮ್ಮನೆ ಬುದ್ಧಿಯಲ್ಲಿ ನಿಂತುಕೊಳ್ಬೇಕು? ಬುದ್ಧಿಯನ್ನು ನೋಡ್ತಕ್ಕಂಥ ವಸ್ತುವಿನ ಕಡೆ ಹೋಗ್ಬೋದಲ್ಲ. ನಿನ್ನೆ ಧ್ಯಾನ ಮಾಡುವ ನಾನು ಉಲ್ಲೇಖ ಮಾಡಿದ್ದೇನೆ. ಇಂಥ ಒಂದು ಸ್ಥಿತಿಗೆ ಪ್ರತಿಯೊಬ್ಬ ಅನುಸಂಧಾನ ಮಾಡತಕ್ಕಂಥ ವ್ಯಕ್ತಿಯನ್ನ ದಕ್ಷಿಣಾಮೂರ್ತಿ ಅಷ್ಟಕ ತಗೊಂಡು ಹೋಗುತ್ತೆ ಕ್ರಮವಾಗಿ. ಈ ದಾರಿ ತುಳಿದಿದ್ದಕ್ಕೆ ನಮಗೆ ನಾವು ಅಪೇಕ್ಷೆ ಪಡ್ತಕ್ಕಂಥ ಅಷ್ಟೂ ಲೌಕಿಕ ಆಸೆ ಆಕಾಂಕ್ಷೆಗಳು ಪೂರೈಸಲ್ಪಡುತ್ತೆ. ಬೇಕು ಅಂದರೆ, ಒಂದು ವೇಳೆ ಬೇಕು ಅಂದರೆ. ಬೇಡ ಅಂದರೆ ಅದನ್ನು ಮೆಟ್ಟಿ ಮುಂದಕ್ಕೆ ಹೋಗ್ತಾರೆ ಈ ಯೋಗಿಗಳ ಹಾಗೆ. ಯೋಗಿಗಳಿಗೆ ಸಿದ್ಧಿಗಳು ತನ್ನಿಂತಾನೇ ಸಿದ್ಧಿಸುತ್ತವೆ ಅವರ ಸಾಧನೆಗೆ ಅನುಗುಣವಾಗಿ. ಎಷ್ಟೋ ಯೋಗಿಗಳು ಅದರ ಬಗ್ಗೆ ತಲೆಗೆಡಿಸ್ಕೊಳ್ಳೋದಿಲ್ಲ, ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಪತಂಜಲಿ ಮಹರ್ಷಿಗಳು ಹೇಳಿದ್ದು ಅದನ್ನೇ. ನಮ್ಮ ಅನುಷ್ಠಾನ ಎಷ್ಟರ ಮಟ್ಟಿಗೆ ಸಾರ್ಥಕವಾಗ್ತಾ ಇದೆ ಅಂತ ನೋಡೋದಕ್ಕೋಸ್ಕರ ಇದನ್ನು ಹೇಳಿದ್ದಷ್ಟೇ ಹೊರತು ನನಗಿಂತ ಶಕ್ತಿ ಇದೆ ಅಂತ ತೋರಿಸೋದಕ್ಕೆ ಹೊರಡೋದಕ್ಕಲ್ಲ ಅಂತ ಪತಂಜಲಿ ಮಹರ್ಷಿಗಳು ಬಹಳ ಸ್ಪಷ್ಟವಾಗಿ ವಿಭೂತಿಪಾದದಲ್ಲಿ ಹೇಳ್ತಾರೆ ಅದನ್ನು. ಹಾಗೆ ನಿಜವಾದ ಯೋಗಿಗಳು ಅದು ಮಧ್ಯದಲ್ಲಿ ಬಂದರೆ ಅದನ್ನು ನಮಗೆ ಮಾನದಂಡ. ನಾನು ಸರಿಯಾದ ದಾರಿಯಲ್ಲಿ ಇದ್ದೇನಾ ಇಲ್ವೋ, ನನ್ನ ಅನುಷ್ಠಾನ ಸರಿಯಾಗಿ ಆಗುತ್ತೋ ಇಲ್ವೋ
ಅಂತ ನಾನು ಎಷ್ಟೋ ಸಲ ಸ್ತೋತ್ರ ಪಾರಾಯಣ ಮಾಡೋದು ನಮಗೆಲ್ಲರಿಗೂ ನಾನು ನನ್ನ ಮನಸ್ಸಲ್ಲಿ ಇದನ್ನು ಎಚ್ಚರಿಸಿದ್ದೇನೆ. ನಾವು ಸ್ತೋತ್ರ ಪಾರಾಯಣ ಮಾಡಿದ್ದಕ್ಕೆ ನಮಗೆ ಪ್ರಮೋಷನ್ ಆಯಿತು, ಇಲ್ಲದೆ ಸೈಟ್ ಸಿಕ್ತು, ಇದು ಲೆಕ್ಕಲ್ಲ. ಅದು ಸಿಗಲಿ ಬಿಡಲಿ, ಅದು ದೊಡ್ಡ ವಿಷಯ ಅಲ್ಲ. ಬಹಳ ಮುಖ್ಯವಾಗಿ ಬೇಕಾದ್ದು ಸಿಟ್ಟು, ಮತ್ಸರ, ಇದೆಲ್ಲ ಕಡಿಮೆ ಆಗ್ತಾ ಇದೆಯಾ ಇಲ್ವಾ? ಇದೇ ಮಾನದಂಡ ನಮಗೆ. ಇದಾಗಿಲ್ಲ ಅಂದರೆ ನಾನು ಸ್ತೋತ್ರ ಪಾರಾಯಣ ಇನ್ನೂ ಚೆನ್ನಾಗಿ ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು ಅಂತ ಪದೇ ಪದೇ ನಾನು ಜ್ಞಾಪನೆ ಮಾಡ್ತೇನೆ. ಹಾಗೆ ನಾವು ದಕ್ಷಿಣಾಮೂರ್ತಿ ಅಷ್ಟಕದ ಅನುಸಂಧಾನದಲ್ಲಿಯೂ ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕಾಗೋದು ಇದು ಮಾನದಂಡ. ಹಾಗಾಗಿ ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಒಂದು ವೇಳೆ ಬೇಕು ಅಂದರೆ ಕೊಡ್ತಾನೆ ಪರಮಾತ್ಮ ದಕ್ಷಿಣಾಮೂರ್ತಿ, ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿಯೇ ಭಗವತ್ಪಾದರು ಅದೆಲ್ಲವೂ ತನ್ನಿಂತಾನೆ ಬರುತ್ತೆ ಅನ್ನೋ ಅರ್ಥದಲ್ಲೇ ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದ್ ಅಮುಷ್ಮಿಂಸ್ತವೇ ತೇನಾಸ್ಯ ಶ್ರವಣ ತದರ್ಥ ಮನನ ಧ್ಯಾನಾಚ ಸಂಕೀರ್ತನಾತ್ ಅಂತ ಹೇಳ್ತಾ ಸ್ಯಾದ್ ಈಶ್ವರತ್ವಂ ಸ್ವತಃ ಅಂತ ಮತ್ತೆ ಮುಂದಕ್ಕೆ ಹೇಳಲಿಕ್ಕೆ ಹೊರಟಿದ್ದು ಈ ಕಾರಣಕ್ಕಾಗಿ ಭಗವತ್ಪಾದರು. ಇಷ್ಟಪಡೋದಿಲ್ಲ, ಅಷ್ಟಾಗಿ ಬಂದರೆ ಬರಲಿ ಅಂತ ಇದ್ದರೆ ಇದೆಲ್ಲವೂ ನಿನಗೆ ತನ್ನಿಂತಾನೆ ಸಿದ್ಧಿಸುತ್ತಪ್ಪ, ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯ ಅಂತ ಹೇಳ್ತಾರೆ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ. ಇದಿಷ್ಟು ಈಗ ದಕ್ಷಿಣಾಮೂರ್ತಿ ಅಷ್ಟಕ ನಮ್ಮ ಯುವಕರಿಗೆ ಸ್ವೀಕಾರಾರ್ಹಕ್ಕೆ, ಅವರಿಗೆ ಸ್ವೀಕಾರವಾಗುವಂತೆ ಹೇಳೋದಕ್ಕೆ ಹೇಳಬಹುದೇನೋ. ಇನ್ನು ಇದಕ್ಕೂ ನಾವು ಎಷ್ಟು ಬೇಕಾದ್ರೂ ನಮ್ಮ ಇದರಲ್ಲಿ ಜೋಡಿಸ್ಬೋದು. ಅಷ್ಟರ ಮಟ್ಟಿಗಾದರೂ ಇದು ಉಪಯೋಗ ಆಗುತ್ತೇನೋ ಅನ್ನೋ ಒಂದು ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳೋ ಪ್ರಯತ್ನ ಮಾಡಿದ್ದೇನೆ. ಈಗ ನಮ್ಮ ಅಭಿಪ್ರಾಯಗಳನ್ನು ಹೇಳಬಹುದು. ಇದು ಬೇಡ, ಇದು ಅರ್ಥವೇ ಆಗಲಾರದು, ಅಥವಾ ಇದನ್ನು ಅರ್ಥ ಮಾಡಿಸೋದು ಕಷ್ಟ, ಅಥವಾ ಇದರಲ್ಲಿ ಅರ್ಥ ಮಾಡಿಸುವಂಥದ್ದು ಏನು ಕಾಣೋದಿಲ್ಲ, ಹೇಗೆ ಬೇಕಾದ್ರೂ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಈಗ